पूर्णगुणार्णवाय विश्वोदयतिलयोन्मेयतिप्रदाय ज्ञानप्रदाय विबुधासुरसौख्यदुःखसकारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्तितमजं विभुमाद्यमीशं वन्दे भवघ्नममरासुरसिद्धविद्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नारायणं गुणैः सर्वैरुदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थ उच्यते। सदागमैकविज्ञेयं समतीतक्षराक्षरं नारायणं सदा वन्दे निर्दोषाशेषसद्गुणम्। विशेषणानि यानीह कथितानि सदुक्तिभिः साधयिष्यामि तान्येव क्रमात् सज्जनसंविदे। ಅನುಮಾನದ ದೋಷಗಳನ್ನು, ಕಥಾದೋಷ ಇದೆಲ್ಲವನ್ನು ತಿಳಿಸಿದೆ. ನಿಗ್ರಹ ಸ್ಥಾನಗಳೆಲ್ಲ ಹೇಳಿ. ಆಮೇಲೆ ಆಗಮ ದ್ವಿವಿಧೋ ಜ್ಞೇಯ ನಿತ್ಯೋ ಅನಿತ್ಯಸ್ತಥೈವ ಚ ಅಂತ ಕೆಲವು ಹೇಳಿದ್ವಿ. ಅರ್ಥಾಪತ್ಯಶ್ಚ ಉಪಮಾಚ ಅನುಮಾಭೇದ ಏವ ಚ. ಅರ್ಥಾಪತ್ತಿ ಉಪಮಾ ಇವೆಲ್ಲವೂ ಕೂಡ ಅನುಮಾನದ ಪ್ರಭೇದಗಳೇ ಹೊರತು ಪ್ರತ್ಯೇಕ ಅಲ್ಲ. ಆಗಮೋ ದ್ವಿಧೋ ಜ್ಞೇಯ ನಿತ್ಯೋ ಅನಿತ್ಯಸ್ತಥೈವ ಚ. ಆಗಮ ಎರಡು ವಿಧ, ನಿತ್ಯಾಗಮ ಅನಿತ್ಯಾಗಮ ಅಂತೇಳಿ. ಪ್ರತ್ಯಕ್ಷಂ ತ್ರಿವಿಧಂ ಜ್ಞೇಯಂ ಐಶ್ವರಂ ಯೌಗಿಕಂ ತಥಾ ಅಯೌಗಿಕಂಚೇತಿ ತಥಾ ಸರ್ವಂ ಅಕ್ಷಾತ್ಮಕಂ ಮತಂ. ಅಕ್ಷಾಣಿ ಚ ಸ್ವರೂಪಾಣಿ ನಿತ್ಯಜ್ಞಾನಾತ್ಮಕಾನಿ ಚ ವಿಷ್ಣೋಃ ಶ್ರಿಯಸ್ತಥೈವೋಕ್ತಾನಿ ಅನ್ಯೇಷಾಂ ದ್ವಿವಿಧಾನಿ ತು ಸ್ವರೂಪಾಣಿ ಚ ಭಿನ್ನಾನಿ ಭಿನ್ನಾನಿ ತ್ರಿವಿಧಾನಿ ಚ ದೇವಾಸುರಾಣಿ ಮಧ್ಯಾನಿ ಇತ್ಯೇತತ್ ಪ್ರತ್ಯಕ್ಷಮೀರಿತಂ. ಇದಿಷ್ಟು ಪ್ರತ್ಯಕ್ಷದ ವಿಷಯ ಆಯಿತು, ಅಲ್ಲಿವರೆಗಾಗಿತ್ತು. ವಿಷಯಾನ್ ಪ್ರತಿಷ್ಠಿತಂ ಹಕ್ಷಂ ಪ್ರತ್ಯಕ್ಷಮಿತಿ ಕೀರ್ತಿತಂ. ವಿಷಯಾನ್ ಪ್ರತಿಷ್ಠಿತಂ ಹಿ ಅಕ್ಷಂ ಪ್ರತ್ಯಕ್ಷಂ ಇತಿ ಕೀರ್ತಿ. ಪ್ರತಿ ಅಕ್ಷಂ ಪ್ರತ್ಯಕ್ಷಂ. ಪ್ರತಿ ಏನು ವಿಷಯಾನ್ ಪ್ರತಿ, ವಿಷಯಗಳ ಬಗ್ಗೆ ತೊಡಗಿರತಕ್ಕಂಥ ಅಂದರೆ ಸನ್ನಿಕೃಷ್ಟವಾಗಿರುವ ಅಂತ ಅರ್ಥ. ಅರ್ಥ ಏನಾಯ್ತು ಅಲ್ಲಿಗೆ? ನಿರ್ದೋಷಾರ್ಥ ಇದ್ರೆ ಸನ್ನಿಕಷ್ಟ ಪ್ರತ್ಯಕ್ಷಂ ಗೊತ್ತಾಯ್ತಾ. ವಿಷಯಾನ್ ಸ್ಥಿತಿ ಸ್ಥಿತಂ ಅಕ್ಷಂ ಪ್ರತಿ ಅಕ್ಷ ಪ್ರತ್ಯಕ್ಷ. ಯಾವುದರ ಪ್ರತಿ? ವಿಷಯಾನ್ ಪ್ರತಿ. ಯಾವ ಇಂದ್ರಿಯಗಳು ಏನಾಗಿರ್ಬೇಕು? ಸ್ಥಿತವಾಗಿರಬೇಕು, ಅದು ಸನ್ನಿಕೃಷ್ಟವಾಗಿರಬೇಕು. ವಿಷಯಾನ್ ಪ್ರತಿ ಸ್ಥಿತಂ ಹ್ಯಕ್ಷಂ ಪ್ರತ್ಯಕ್ಷಮಿತಿ ಕೀರ್ತಿತಂ, ಅಂದರೆ ಪ್ರತ್ಯಕ್ಷ ಅಂತ ಕರೀತಾರೆ. ಅಕ್ಷಯಂ ಪುರುಷಶ್ಚಾಕ್ಷಂ ಸ್ವರೂಪೇ ಮುಖ್ಯಮೇವತು. ಅಕ್ಷಯಂ ಪುರುಷಸ್ಯ ಅಕ್ಷಂ ಸ್ವರೂಪೇ ಮುಖ್ಯಮೇವತು. ಪುರುಷಸ್ಯ ಅಕ್ಷಂ ಅಕ್ಷಯ ಸ್ವರೂಪದ ಇಂದ್ರಿಯಗಳಿವೆ ಅಲ್ಲವ ಅಕ್ಷಯ, ಅನಾದಿ ಮತ್ತು ನಿತ್ಯ. ಇವತ್ತು ಒಳಗಿನ ಇಂದ್ರಿಯ ಅಂತಾರೆ ಇಂದ್ರಿಯಗಳಲ್ಲಿ ಕೆಲಸ ಮಾಡೋದು. ಹೇಳಿದ್ನಲ್ಲ, ಕಣ್ಣೇ ಇಲ್ಲ ಸ್ಪೆಕ್ಸ್ ಹಾಕಿ ಏನು ಉಪಯೋಗ ಇಲ್ವೋ ಹಾಗೆ. ಈ ಸ್ಪೆಕ್ಸ್ ಹೇಗೋ ಕಣ್ಣಿಗೆ, ಈ ಕಣ್ಣು ಒಳಗಿನ ಕಣ್ಣಿಗೆ ಹಾಗೆ, ಗೊತ್ತಾಯ್ತಾ? ಅದೇ ಇವರು ನರ್ವಿಗಿರು ಹಾಗೆಲ್ಲ ಹೇಳ್ತಾ ಹೋಗ್ತಾರೆ. ಕೊನೆಗೆ ಎಂಡಾಗೋದಲ್ಲಿ ದೇವತೆಗಳಲ್ಲಿ ಮತ್ತು ಸ್ವರೂಪೇಂದ್ರಿಯ, ಅದಕ್ಕೆ ದೇವತೆಗಳು. ಇದು ನಿಜವಾದ ಕ್ರಮ ಇದೆ. ಒಂದು ನಾವು ಸೆಕೆಂಡ್ರಿ ಸ್ಟೇಜ್ ಅಷ್ಟೇ ನೋಡಿದರೆ ಸೈನ್ಸು, ಪ್ರೈಮರಿ ಸ್ಟೇಜ್ ನೋಡಿದರೆ ಅದು ಫಿಲಾಸಫಿ. ಇಷ್ಟೇ ಡಿಫರೆನ್ಸ್. ಉಪಚಾರಸ್ತದನ್ಯತ್ರ ಸೃಷ್ಟೌ ಉಪಚಯೋ ಯತಃ ಉಪಪತ್ತಿ ಸ್ವರೂಪತ್ವಾತ್ ಅನುಮಾ ಸಂಭವಾಧಿಕಂ. ಉಪಪತ್ತಿ ಸ್ವರೂಪವಾದ್ದರಿಂದ ಅನುಮ ಸಂಭವ ಮೊದಲಾದವುಗಳೆಲ್ಲ ಪ್ರತ್ಯೇಕ ಪ್ರಮಾಣಗಳಲ್ಲ. ಉಪಚಾರಸ್ತದನ್ಯತ್ರ ಸೃಷ್ಟೌ ಉಪಚಯೋ ಯತಃ. ಮೂಲ ಇಂದ್ರಿಯಗಳು ಅವೇನೇ, ಸೃಷ್ಟಿಯಲ್ಲಿ ಉಪಚಯ ಮಾಡ್ತಾ ಹೋಗ್ತಾರೆ. ಮಾಡ್ತಾ ಹೋದಂತ ಏನಾಗುತ್ತದೋ ಹೊರಗಿನ ಇಂದ್ರಿಯಗಳು ಒಂದು ಕಾಣಿಸ್ತಾ ಇದೆ ಅಷ್ಟೇ ಹೊರತು ಒಳಗಿನ ಇಂದ್ರಿಯಗಳಿಗೆ ಶಕ್ತಿ ಇದೆ, ಅದನ್ನು ಹೊರಗೆ ಅದು ಒಳಗೆ ಇದಾಗಿರೋದ್ರಿಂದ ಕಾಣಿಸ್ತಾ ಇದೆ. ಮುಕ್ತಿಯಲ್ಲಿ ಒಂದೇ ಪ್ರಕಟ ಆಗೋದು. ಮುಕ್ತಿಯಲ್ಲಿ ಹೊರಗಿನ ಇಂದ್ರಿಯಗಳು ಅಂತಿಲ್ಲ, ಎಲ್ಲ ಸ್ವರೂಪೇಂದ್ರಿಯಗಳೇ. ಉಪಪತ್ತಿ ಸ್ವರೂಪತ್ವಾತ್ ಅನುಮಾ ಸಂಭವಾದಿಕಂ ಪ್ರತ್ಯಕ್ಷಂ ಕೊನೆಯದೀಗ ಪ್ರತ್ಯಕ್ಷಕ್ಕೆ ಅರ್ಥ ಹೇಳಿದರು, ಆಗಮಕ್ಕೆ ಅರ್ಥ ಹೇಳಿದರು, ಅನುಮಾನಕ್ಕೆ ಅರ್ಥ ಹೇಳ್ತಾರೆ. ಪ್ರತ್ಯಕ್ಷಾಗಮ ಮಹಾತ್ಮ್ಯಾತ್ ಅನುಮಾನಂ ಪ್ರಮಾಣತಾಂ ಯಾತಿ ತೇ ನೈವ ಅನ್ಯಥಾ ತಸ್ಯ ನೇತತ್ವಂ ಕ್ವಚಿತ್ ಭವೇತ್. ಸರಿಯಾಗಿ ನೋಡಬೇಕು.
ಪ್ರತ್ಯಕ್ಷ ಆಗಮ ಮಹಾತ್ಮ್ಯಾತ್. ಪ್ರತ್ಯಕ್ಷ ಅಥವಾ ಮಾಗಮ ಅಥವಾ ಪ್ರತ್ಯಕ್ಷ ಎರಡೂ ಆಗ್ಬೋದು. ಬರೀ ಪ್ರತ್ಯಕ್ಷ ಐಂದ್ರಿಕ ವಿಷಯಕ್ಕೆ, ಬರೀ ಆಗಮ ಅತೀಂದ್ರಿಯಕ್ಕೆ, ಕೆಲವಕ್ಕೆ ಎರಡು. ಹೀಗಾಗಿ ಪ್ರತ್ಯಕ್ಷಂ ಆಗಮ ಪ್ರತ್ಯಕ್ಷಾಗಮ ಮಹಾತ್ಮ್ಯಾತ್ ಅನುಮಾನಂ ಪ್ರಮಾಣತಾಂ ಅನುಸೃತ್ಯ ಅಂತ ಅನುಸಾರವಾಗಿ, ಪ್ರತ್ಯಕ್ಷಕ್ಕೆ ಅನುಸಾರವಾಗಿ, ಆಗಮಕ್ಕೆ ಅನುಸಾರವಾಗಿ ಮಾನಂ ಪ್ರಮಾಣವಾಗೋದ್ರಿಂದ ಅದಕ್ಕೇನಂತ ಕರೀತಾರೆ? ಅನುಮಾನ ಅಂತ ಕರೀತಾರೆ. ಅನುಮಾನ ಇವೆಲ್ಲ ಕೂಡ ಪ್ರಮಾಣ ಲೋಯೆಸ್ಟ್ ಸ್ಟೇಜಲ್ಲಿ ಹೇಳಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಕನ್ಫ್ಯೂಷನ್ ಆಗೋಗುತ್ತೆ, ಎಲ್ಲ ಹೆವಿ ಆಗಿಬಿಡುತ್ತೆ, ಅದನ್ನ ಹೇಳೋದಿಲ್ಲ. ಇಲ್ಲೆಲ್ಲ ಡೀಟೇಲಾಗಿ ಹೇಳ್ತಾ ಬರುತ್ತೆ, ಅದರೊಳಗೆ ಅರ್ಥ ಇದೆ. ಯಾತಿ ನೈವ ಅನ್ಯಥಾ ತಸ್ಯ ನೇತತ್ವಂ ಕ್ವಚಿತ್ ಭವೇತ್. ಇಲ್ಲದೆ ಹೋದರೆ ಅದಕ್ಕೆ ನೇತತ್ವ ಇಲ್ಲ. ಕಾಮಾಚ್ಚ ನಾನುಮಾನಾಪೇಕ್ಷ ಬ್ರಹ್ಮಸೂತ್ರ. ನೇತತ್ವ ಅಂದ್ರೇನು? ನೇತ ಪ್ರಾಮಾಣ್ಯ, ಅದು ಗ್ಯಾರಂಟಿ ಅಂತ ಹೇಳಕ್ಕೆ ಬರೋದಿಲ್ಲ. ಅನುಮಾನ ಅದಕ್ಕೊಂದು ಆಧಾರ ಬೇಕೇ ಬೇಕು ಯಾವಾಗಲೂ. ಯಾತಿ ನೈವಾನ್ಯಥಾ ತಸ್ಯ ನೇತತ್ವಂ ಕ್ವಚಿತ್ ಭವೇತ್. ನೇತತ್ವ ಅಂದರೆ ನಿಯಮ ಇಲ್ಲ. ಇದಿಷ್ಟು ಬ್ರಹ್ಮತರ್ಕ. ಹೌದು, ಹೇಳಿದ್ದು ಕೇವಲ ಅನುಮಾನ ಅಂದರೆ ಶುರು ಕೊಟ್ಮಾಡಿ ಕರ್ನಾಟಕ ಹೇಳಿಬಿಟ್ರಾಗಲೇ ಕೇವಲ ಆಗಮ ವಿಜ್ಞೇಯ ಅಂತ ಹೇಳಬೇಕಾದ್ರೆ ನಾನೇಂದ್ರಿಯಾಣಿ ನಾನುಮಾನಂ ವೇದಾಹ್ಯೇವ ಏನಂ ವೇದಯಂತಿ ತಸ್ಮಾದೋ ಆಹುಹು ವೇದಾ ಇತಿ ಅಂತೆಲ್ಲ ಹೇಳಿದ್ದಾರೆ. ಆದ್ದರಿಂದ ಏನು ಸಮಸ್ಯೆ ಇಲ್ಲ. ಅನ್ನು ನಿಲ್ಲಿಸ್ಬೇಕನ್ನ ಪ್ರತ್ಯಕ್ಷಾಗಮ ಮಹಾತ್ಮ್ಯಾತ್ ಮಾನಂ ಪ್ರಮಾಯಾತಿ. ಅವಾಗ ಅನುಸಾರವಾಗಿ ಪ್ರಮಾಣ ಆಗೋದ್ರಿಂದ ಹೇಗೆ ವಿಷಯ ಪ್ರತಿ ಅಕ್ಷಂ ಪ್ರತ್ಯಕ್ಷಂ ಮಾಡಿದ್ರು ಅನುಮಾನಂ ಆಯ್ತು. ಗೊತ್ತಾಯ್ತಾ? ಅದು ಎಟಿಮಾಲಜಿ, ನಿರ್ವಚನ ಮಾಡಿದಾಗ ಅರ್ಥ ಬರುತ್ತೆ ಅಂತ ಹೇಳಿ. ಪ್ರತ್ಯಕ್ಷ ಅಥವಾ ಆಗಮ. ಗೊತ್ತಾಯ್ತಾ? ಪ್ರತ್ಯಕ್ಷ ಅಥವಾ ಆಗಮ ಅಥವಾ ಎರಡು, ಒಟ್ಟು ಇಂಡಿಪೆಂಡೆಂಟ್ ಅಲ್ಲ ಅದು. ಬರೀ ಅನುಮಾನಕ್ಕೆ ಕೇವಲ ಯುಕ್ತಿ ಅಂದರೆ ಬೆಲೆ ಇಲ್ಲ. ಅದು ಕೇವಲ ಯುಕ್ತಿಗೆ ಬೆಲೆ ಇಲ್ಲ, ಪ್ರಮಾಣ ಇದ್ದರೆ ಬೆಲೆ. ಅದು ಇವತ್ತು ಜೆರಾಕ್ಸಿಗೆ ಬೆಲೆ ಯಾವಾಗ? ಒರಿಜಿನಲ್ ಇತ್ತು. ಇಲ್ಲದ ಹೋದರೆ ಜೆರಾಕ್ಸಲ್ಲಿ ಮಾಡ್ಕೊಂಡು ಎಷ್ಟೋ ದಿನ ಇರೋಡು ಆಗಿಬಿಡ್ತೈತೆ. ಜೆರಾಕ್ಸಿ ವ್ಯಾಲಿಡಿಟಿ ಇಲ್ಲ ಅಂತಲ್ಲ, ಎಲ್ಲಿವರೆಗೆ ಅದು ಸಬ್ಮಿಟ್ ಮಾಡಿದರೆ ಮಾತ್ರ. ಕೊನೆಯ ಸ್ಟೇಜ್ ಸಬ್ಮಿಟ್ ಮಾಡಲಿಲ್ಲ, ಹೋಯ್ತು. ಕೊನೆಯ ಸ್ಟೇಜಿಗೆ ಬಂದಿದ್ದ, ಆ ಸ್ಟೇಜಲ್ಲಿ ಫೈನಲ್ ಸ್ಟೇಜ್ ತೋರಿಸ್ಬೇಕಾದ್ರೆ ತೋರಿಸ್ಲಿಲ್ಲ, ಹೋಯ್ತು. ಇಷ್ಟೆಲ್ಲ ಮಾಡಿದ್ದು ಹೋಯ್ತು. ಆದ್ದರಿಂದ ಅನುಮಾನ ಹಾಕಿ ವ್ಯಾಪ್ತಿ ಬೇಕಾದ್ರೆ. ಯಾತಿ ನೈವಾನ್ಯಥಾ ತಸ್ಯ ನಿಯತತ್ವಂ ಕ್ವಚಿತ್ ಭವೇತಿತಿ ಬ್ರಹ್ಮತರ್ಕೆ. ವಿಷ್ಣು ಬ್ರಹ್ಮತರ್ಕದ ವಾಕ್ಯ ಇದು. ಪ್ರಮಾಣ ಲಕ್ಷಣ ಮತ್ತು ಕಥಾಲಕ್ಷಣ ಎರಡಕ್ಕೂ ಕೂಡ ಬೇಕಾದ ವಿಷಯಗಳು ಇದರಲ್ಲಿದೆ. ಅತ್ರ ಚ ಇಷ್ಟೆಲ್ಲ ಯಾತಕ್ಕೆ ಹೇಳಿದರು? ಉಪಜೀವ್ಯ ಪ್ರಮಾಣ ಅಂತ ಪ್ರಸ್ತಾಪ ಬಂದಿದ್ದಕ್ಕೆ ಇಷ್ಟ ಡಿಟೇಲಾಗಿ ಹೇಳಿಬಿಟ್ಟು ಉಪಜೀವಕ ಪಾದ ಎಲ್ಲ ತಿಳಿಸಿದರು. ಅತ್ರ ಚ ಉಪಜೀವ್ಯತ್ವೇನ ಪ್ರಮಾಣ ಪ್ರಾಬಲ್ಯಾತ್ ಭೇದೇ ಏವ ತಾತ್ಪರ್ಯಂ ಯುಕ್ತ. ಇಷ್ಟಲ್ಲಿ ಹೇಳ್ತೀವಿ ಜಾತಕ್ಕೆ ಅಂದರೆ ಉಪಜೀವ್ಯ ಅನ್ನೋದು ಪ್ರತ್ಯಕ್ಷ ಸಿದ್ಧ, ಅದು ಅತ್ಯಂತ ಪ್ರಬಲ. ಅದಕ್ಕೆ ಅನುಸಾರವಾಗಿ ಭೇದ ಕಂಡು ಬಂದಿದೆ ನಮಗೀಗ, ಅದನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಪರಶುರಾಮ ರಾಮದೇವರಿಗೆ ಭೇದ ಕಾಣಿಸ್ತು ಜಗತ್ತಿಗೆ, ಪ್ರತ್ಯಕ್ಷ ಅದು. ಆದರೆ ಆಗಮ ಬಾಧಿತ ಆಯಿತು. ಯಾಕೆ? ಅದು ಕಣ್ಣಿಗೆ ಕಾಣೋ ವಿಚಾರ ಅಲ್ಲ. ಅದು ಭೇದ ಕಂಡ್ರೂ ಭೇದ ಇಲ್ಲ. ನಮಗಂಥದ್ದೇನೂ ಇಲ್ಲ, ನಮಗೆ ಬಾಧಕ ಇಲ್ಲ. ಏನು ಬಾಧಕ ಇಲ್ಲ? ಆಗಮ ಬಾಧಕ ಇಲ್ಲ, ಯಾವ ಪ್ರಮಾಣದ ಬಾಧಕನೂ ಇಲ್ಲ. ಅಷ್ಟೇ ಅಲ್ಲ, ಸಪೋರ್ಟ್ ಇದೆ. ಅಲ್ಲಿ ಸಪೋರ್ಟ್ ಹೋಗಿಬಿಡ್ತು. ಏನೋ ಯುಕ್ತಿ ಮಾಡ್ಲಿಕ್ಕೆ ಹೊರಟ. ರಾಮನು ಪರಶುರಾಮನಿಂದ ಬೇರೆ, ದಶರಥನ ಪುತ್ರನಾದ್ದರಿಂದ ಅಥವಾ ಜಮದಗ್ನಿಯ ಪುತ್ರನಾದ್ದರಿಂದ ಇವೆಲ್ಲ ನಮಗೆ ಹೇಳ್ಬೋದು. ಯಾರ ಮಗ? ಅವ್ರ ಮಗ. ಹಾಗೆ ನೀನು ಬೇರೆ ಆ ದೇವ್ರಿಗೆ ಹೇಳಕ್ಕೆ ಬರಲ್ಲ, ಯಾಕಂದ್ರೆ ಅವ್ರ ಮಗನೇ ಅಲ್ಲ ಫಸ್ಟ್ ಆತ. ಆಗಮ ಹೇಳ್ತಾ ಇದೆ. ಗೊತ್ತಾಯ್ತಾ? ಆದ್ದರಿಂದ ಹೊರಟಾಯ್ತು. ಯಾವ ರೀತಿ ನೋಡ್ಬೇಕು ಸರಿಯಾಗಿ ಯೋಚನೆ ಮಾಡಿದ್ರೆ ಆಗಮ ಹೇಗೆ ನೋಡಬೇಕು, ಅದರ ಸ್ಥಾನಮಾನ ಏನು ಅದೆಲ್ಲ ತಿಳ್ಕೊಂಡ್ರೆ ಸರಿ ಹೋಗುತ್ತೆ. ಅತ್ರ ಚ ಉಪಜೀವ್ಯತ್ವೇನ ಪ್ರಮಾಣ ಪ್ರಾಬಲ್ಯಾತ್ ಭೇದೇವ ತಾತ್ಪರ್ಯಂ ಯುಕ್ತಂ. ಭೇದದಲ್ಲೇ ತಾತ್ಪರ್ಯ ಎಂಬುದು ಯುಕ್ತಂ ಅಂದ್ರೇನು? ಯುಕ್ತಿಯುಕ್ತವಾದದ್ದು, ಬೇರೆ ಕಡೆಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಥಂಚ ಅನುವಾದಕತ್ವಂ ಭೇದಸ್ಯ ಪ್ರಮಾಣೇನ ಅಸಿದ್ಧೌ. ಪ್ರಮಾಣದಿಂದ ಸಿದ್ಧವಾಗಿ ಹೋಗಿದೆ ಭೇದ. ಈಗ ಅದಕ್ಕೆ ಅನುವಾದ ಬರಲೇ ಇಲ್ಲ. ಪೂರ್ವಪಕ್ಷ ಅಂತ ಯಾವಾಗ ಆಗುತ್ತೆ? ಪ್ರಮಾಣ ವಿರೋಧ ತೋರಿಸಿದಾಗ. ಇಲ್ಲ ಅದೇ ಸಿದ್ಧಾಂತ. ಅದು ಪೂರ್ವಪಕ್ಷಕ್ಕೆ ವಿರೋಧ ಬರದೇ ಹೋದರೆ ಪೂರ್ವಪಕ್ಷನೇ ಆಗೋದಿಲ್ಲ. ದೇರ್ಫೋರ್ ಅನುವಾದಕತ್ವ ಅಂಬುದು ಹೇಳುತ್ತೆಯಲ್ಲ, ಪ್ರತ್ಯಕ್ಷದ ಒಪ್ಪಿಟ್ಬಿಟ್ಟು ಅನುವಾದಕ ಅಂತ ಹೇಳಿದರೆ ಸರಿಯಲ್ಲ. ಸಿದ್ಧೌಚ ಇದು ಅನುವಾದಕ. ಏನು? ಪರಶುರಾಮನ ಅವರಿಬ್ಬರು ಬೇರೆ ಅನುವಾದಕ. ಆದರೆ ಆಗಮ ಬಾಧವಂತದ್ದು. ಇಬ್ಬರು ಒಂದೇ. ನೇಹನಾನಾಸ್ತಿ ಕಿಂಚನ. ದೇವ್ರ ರೂಪಗಳಿಗೇನಿಲ್ಲ
ಭೇದ ಇಲ್ಲ, ಅಲ್ಲಿ ಹೋಯ್ತದು, ಕತೆ ಮುಗೀತದು. ಇಲ್ಲಿ ಹಾಗಲ್ಲ, ಅದು ಎಲ್ಲ ಒಂದೇ ತೋರಿಸ್ತಾ ಹೋಗ್ಬಿಟ್ಟು ಒಂದು ಹಾಗೆ ಟ್ಯಾಲಿ ಆಗ್ತಾ ಹೋಗುತ್ತೆ. ಆಗಮ ಏನು ಹೇಳಿತು ಅದೆಲ್ಲ ಪ್ರೂವ್ ಆಗ. ಆಮೇಲೆ ಆಗೋ ಪ್ರಮಾಣ ಸಿಕ್ತು. ಮತ್ಸ್ಯ ಕೂರ್ವ ವರಾಹಶ್ಚ ನರಸಿಂಹೋತ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಗೀಚಿ ತೇಜಶ ಎಲ್ಲ 10 ಒಂದೇ ಅಂತ ಹೇಳಿದ್ದಾಯ್ತು. ಶ್ರುತಿ ಸಿಕ್ತು, ಏನು ಪ್ರಶ್ನೆನೇ ಬರಲಿಲ್ಲ. ಏನು ಏನು ಹಾಂ 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 ಬಂತು. ಅದಕ್ಕೇನು ಹೇಳಿ ಜನಗಳು ಎಷ್ಟು ಹಾಕಿ ತಿಳ್ಕೊಂಡ್ರು. ಪರಶುರಾಮ ಬೇರೆ ಅಂತಾನೆ ತಿಳ್ಕೊಂಡ್ರು. ಅದಕ್ಕೆ ರಾಮದೇವ್ ಪರಶುರಾಮದೇವ್ರು ಏನು ಮಾಡಿದರು, ರಾಮದೇವ್ರ ಒಳಗೆ ಸೇರ್ಕೊಂಡ್ಬಿಟ್ಟು ನಿಂತ್ಕೊಂಡ್ಬಿಟ್ಟು 1 ನಿಮಿಷ ನಿಂತ್ಕೊಂಡು ಹೊರಗೆ ಬಂದ್ಬಿಟ್ಟು ಅವಾಗ ಏನಾಯ್ತು ಅಲ್ಲಿಗೆ ಅದು ಪ್ರತ್ಯಕ್ಷ. ಅದು ಪ್ರತ್ಯಕ್ಷ ಎಲ್ಲರಿಗೂ ಕಾಣ ಹಾಗೆ. ಇದಿಷ್ಟು ಬದಲು ಕೂಡ ಇದಾಯ್ತು, ಆಗಮಾಗಿತ್ತು ಅಷ್ಟೇ. ತೋರ್ಸಕ್ಕೆ ಏನು ಮಾಡಿದರು, ರಾಮದೇವ್ರ ಪರಶುರಾಮ ಒಳಗೆ ಸೇರ್ಕೊಂಡ್ಬಿಟ್ಟು ಸ್ವಲ್ಪ ನಿಂತ್ಕೊಂಡು ಹೊರಟೋಗ್ಬಿಟ್ಟು ಅದೇ ಗೊತ್ತಾಯ್ತು ಎಲ್ಲ ಎಲ್ಲಿದ್ದು. ಇವರೆಲ್ಲ ವಶಿಷ್ಠಾದಿಗಳಿದ್ದಾರೆ, ದಶರಥ ಇದ್ದಾರೆ, ದೊಡ್ಡ ಹಿಂದೆ ಪೆಟೇರಿ ಚದುರಂಗ ಸೈನ್ಯ ಇದೆ. ಅರ್ಥ ಆಯ್ತಾ? ಚದುರಂಗ ಬಲ ಇರಬೇಕಾದ್ರೆ ಅದು ಗುಟ್ಟ ನಡೆದಿದ್ದೆಲ್ಲ ಓಪನ್ ಆಗಿ. ಕೃಷ್ಣ ವಿಶ್ವರೂಪ ತೋರಿಸಿದ. ಸೊ ಪ್ರತ್ಯಕ್ಷ ಇನ್ಮೇಲೆ ಪ್ರತ್ಯಕ್ಷ ಉಪಯೋಗಿಸ್ಬಾರ್ದು, ಅದಕ್ಕೆ ಪ್ರತ್ಯಕ್ಷ ಉಪಯೋಗಿಸ್ಬಾರ್ದು. ಈ ಉದಾಹರಣೆ ಬೆಂಕಿ ಕಾಣ್ಬೇಕಾದ್ರೆ ಚೆನ್ನಾಗಿ ರಾಡ್ ಕಾಯಿಸಿಬಿಟ್ಟಿದ್ದಾರೆ, ಪ್ರತ್ಯಕ್ಷದ ಕಾಣ್ತಾ ಇದೆ ಸರಿ. ಆದರೆ ವೈರ್ ಮುಟ್ತಾರೆ, ಪ್ರತ್ಯಕ್ಷ ಕಾಣಿಸ್ಲಿಲ್ಲ. ಅದು ಏನಾಯ್ತು ಅಲ್ಲಿ ಮುಟ್ಟಿದಾಗ ಅದಕ್ಕಿಂತ ಜೋರಾಗಿ ಹೊಡಿತೀವಿ. ಬೆಂಕಿ ಎಷ್ಟೋ ವಾಸಿ ಇರಿಸ್ತು. ಆಮೇಲೆ ಬೆಂಕಿ ಏನು ಮಾಡ್ತಿತ್ತು ಪಾಪ, ಅದು ಆ ಭಾಗ ಮಾತ್ರ ಸುಡ್ತಿದ್ದು, ಮೈಯೆಲ್ಲ ಕಂಪ್ಲೀಟ್ ಇನ್ನೂ ಆಡಿಬಿಡೋದು, ಒಂದು ನಿಮಿಷಕ್ಕೆ ಕೊಂದು ಹಾಕಿಬಿಡೋದು. ಆ ರೀತಿ ಆ ಬಂಡಿ ಬೆಂಕಿ ಮಾಡಿ ಆಮೇಲೆ ಗೊತ್ತಾಯ್ತು ಒಂದು ಪ್ರತ್ಯಕ್ಷಗೆ ಕೈ ಕೊಡ್ತೀವಿ. ಗೊತ್ತಾಯ್ತಾ? ಈಗ ವೈರಲ್ಲಿ ಕರೆಂಟ್ ಇದೆ ಅಂತ ಹೇಳಿ ಪ್ರತ್ಯಕ್ಷ ಉಪಯೋಗ ಬರಲಿಲ್ಲ. ಅರ್ಥಾಯ್ತಾ? ಅದು ಯುಕ್ತಿಯಲ್ಲಿ ಬರ್ತದೆ, ಟೆಸ್ಟರ್ ಇಟ್ಟು ನೋಡಿ ಎಲ್ಲ ಮಾಡಬೇಕು ಅದಕ್ಕೆ. ಆದರೆ ಬೆಂಕಿಗೆ ಬೇಕಾಗಿಲ್ಲ, ಬೆಂಕಿಗೆ ಯಾರು ಟೆಸ್ಟರ್ ಇಟ್ಟು ನೋಡಬೇಕಾಗಿಲ್ಲ. ಗೊತ್ತಾಯ್ತಾ? ಗೊತ್ತಾಯ್ತು. ಪ್ರತ್ಯಕ್ಷ ಕೈ ಕೊಡಲಿಲ್ಲ ನಮಗೀಗ, ಇಲ್ಲ ಆಗಮ ಬಂತು. ಯಾಕೆ ಯಾಕೆ ಹೊಡಿ ಆಶ್ಚರ್ಯ, ಬೆಳಗ್ಗೆಲ್ಲ ಯಾಕೆ ಹೊಡಿತು, ಕರೆಂಟ್ ಇದೆ ಅದು ಕಾಣೋದಲ್ಲ. ಮತ್ತು ಸುಮ್ಮನೆ ಅರ್ಥ ಆಯ್ತಾ? ಪ್ರತ್ಯಕ್ಷದಲ್ಲೇ ವ್ಯತ್ಯಾಸ ಬಂತೀಗ. ಯಾವ ಪ್ರತ್ಯಕ್ಷ ದೊಡ್ಡದಾಯ್ತು ಈಗ, ಕಂಡಿದ್ದಲ್ಲ, ಹೊಡಿಸಿ ಶಾಕ್ ಹೊಡ್ಕೊಂಡು ಅದು ಪ್ರತ್ಯಕ್ಷ ಆಯ್ತು ಈಗ. ಆಗ ನಮಗೆ ಇನ್ನೂ ಹುಷಾರಾಗಿರ್ಬೇಕು ಅಂತ ಗೊತ್ತಾಯ್ತು. ವೈರ್ ಕಂಡ ತಕ್ಷಣ ಲೈವೋ ಇದು ಬಂದು ನೋಡ್ತಾನೆ, ಕರೆಕ್ಟ್ ಬಿದ್ದಿರ್ತಾನೆ, ಕನೆಕ್ಟ್ ಆಗಿದ್ರೆ ನೋಡ್ತಾನೆ. ಅದಿಲ್ಲ ಕನೆಕ್ಟ್ ಆಗಿಲ್ಲ ಅದು ಯೋಚನೆ, ಕನೆಕ್ಟ್ ಆಗಿರೋ ಡೇಂಜರ್ಸ್ ಇರುವೆ. ಅರ್ಥ ಆಯ್ತಾ? ಈಗ ಅದೇನೆ ಚಂದ್ರ ಇದ್ದಾನೆ, ಚಂದ್ರ ಅಂತ ಗೊತ್ತಾಯ್ತು. ಆದರೆ ದೂರ ಎಷ್ಟು ಅಂತ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಪ್ರತ್ಯಕ್ಷ ಕಾಣೋದಲ್ಲ ಅದು. ಅರ್ಥ ಆಯ್ತಾ? ಆದ್ದರಿಂದ ಚಂದ್ರ ಅನ್ನೋದ್ರ ಬಗ್ಗೆ ನೋ ಡೌಟ್. ಆದರೆ ಸೈಜ್ ಬಗ್ಗೆ ನಮಗೆ ಇದು ತೀರ್ಮಾನ ಅಲ್ಲ. ಸೊ ಒಂದು ಪಾರ್ಟ್ಲಿ ಕರೆಕ್ಟ್, ಪಾರ್ಟ್ಲಿ ತಪ್ಪಾಯ್ತಾರೆ. ಕೆಲವರು ಸಿಕ್ತಿರತ್ತಲ್ಲಿ ರಜತ ಇಲ್ಲೇ ಇಲ್ಲ, ಡಿಫ್ರೆನ್ಸ್ ಗೊತ್ತಲ್ಲ, ರಜತ ಇಲ್ಲೇ ಇಲ್ಲ, ಟೋಟಲಿ ರಾಂಗ್ ಅದು. ಇದು ಟೋಟಲಿ ರಾಂಗ್ ಅಲ್ಲ. ಚಂದ್ರ ಅನ್ನೋದ್ರ ವಿವಾದ ಇಲ್ಲವೇ ಇಲ್ಲ, ಆ ಥರ ಸೈಜ್ ಬಗ್ಗೆ ಮಾತ್ರ ವ್ಯತ್ಯಾಸ ಬಂತು. ಇಲ್ಲಿ ವೈರ್ ಅನ್ನೋದ್ರ ಬಗ್ಗೆ ವಿವಾದ ಇಲ್ಲ, ಕರೆಂಟ್ ಇದೆಯೋ ಅಷ್ಟೇ ವಿವಾದ. ಇಲ್ಲಿ ಬೆಂಕಿಯಲ್ಲಿ ಪ್ರಶ್ನೆನೇ ಬರಲಿಲ್ಲ, ನೋಡಿದಷ್ಟೇ ಬೆಂಕಿ ಇವತ್ತು. ಎಷ್ಟು ನಮ್ಮ ಪ್ರತ್ಯಕ್ಷಕ್ಕೆ ಎಷ್ಟು ಕ್ಲಾರಿಟಿ ಬೇಕು, ಅದೆಲ್ಲ ಮೀರಿದ ಪ್ರತ್ಯಕ್ಷ ಬಂದಾಗ ಅದು ಆಗಮ ಬರ್ತದೆ, ಮುಂದೆ ಬರುತ್ತೆ. ನಮ್ಗೆ ಗೊತ್ತಾಗೋದಿಲ್ಲ, ಆಗ ಆಗಮ ಹೆಲ್ಪ್ ಮಾಡ್ತಾರೆ. ಇನ್ನೂ ಯಾಕೋ ಬರಲಿಲ್ಲ, ಬರಲೇ ಇಲ್ಲ, ಅದು ಬಂದು ಯಾರ ಕಡೆಗೆ ಕಾಣ್ತಾ ಇಲ್ಲ. ಆಗೊಂದು ಫೋನ್ ಬಂತು, ಎರಡಪ್ಪ ಆಗಿದ್ದೀನಿ, ಎರಡಪ್ಪ, ಅದು ಆಗಮ. ಮತ್ತೆ ಈಗ ಈ ಪ್ರತ್ಯಕ್ಷ ಅಲ್ಲ, ಗೊತ್ತಾಯ್ತಾ? ಆಗಮ ಅವರೇ ಹೇಳಿದ್ದಾರೆ, ಅಥವಾ ಜೊತೆಗಿದ್ದವ್ರು ಹೇಳಿದ್ದಾರೆ. ನಮ್ಗೆ ಕರ್ಕೊಂಡು ಬರಲು ಕೇಳೋದು ಅವನು ಹೇಳ್ತಾ ಇದ್ದಾನೆ. ಒಂದು ಪ್ರಮಾಣ ಅವಿಷ್ಟು ಕೂಡ. ಅರ್ಥ ಆಯ್ತಾ? ಅಂದರೆ ನಮ್ಮ ಜೀವನದಲ್ಲಿ ಹೇಗೆ ಅಲ್ಲಿ ವ್ಯವಸ್ಥಿತ ನಾವು ಪಾನ ಮಾಡ್ತಿದ್ದೀವಿ, ಇಲ್ಲ ಅಂತಲ್ಲ, ಅದಕ್ಕೇನಿಲ್ಲ, ಒಂದು ಕ್ಲಾರಿಟಿ ಇರೋದಿಲ್ಲ. ಶಾಸ್ತ್ರ ಓದ್ತಾ ಕ್ಲಿಯರಾಗಿ ಗೊತ್ತಾಗುತ್ತೆ. ಪ್ರತ್ಯಕ್ಷದ ಇತಿಮಿತಿಗಳು ಎಷ್ಟು, ಅದರ ಮಹತ್ವ ಎಲ್ಲ ಗೊತ್ತಾಗುತ್ತೆ. ಸೊ ಪ್ರತ್ಯಕ್ಷ ಎರಡಿದೆ, ಪಟು ಪ್ರತ್ಯಕ್ಷ, ಅಪಟು ಪ್ರತ್ಯಕ್ಷ. ಸೊ ರಾಮದೇವರು ಪರಶುರಾಮದೇವರು ಬೇರೆ ಬೇರೆ ಎತ್ತು ನಡೆದೇನದು ಅಪಟು ಪ್ರತ್ಯಕ್ಷ. ಯಾವುದು ಬಾಧಕ ಬಂತು ಇದಕ್ಕೆ, ಆಗಮದ ಬಾಧ ಬಂತು, ಇಬ್ಬರು ಬೇರೆ ಅಲ್ಲ ಅಂತೇಳಿ ಅಲ್ಲಿ ಮುಗಿತು. ಅಲ್ಲಿಗೂ ತಿಳ್ಕೊಂಡ್ರೆ ಪ್ರಮಾಣ ವಿರೋಧ ಬಂತಾಗ. ಅರ್ಥ ಆಯ್ತಾ? ನೋಡೋದಕ್ಕೆ ಹೈಟ್ ಎಲ್ಲ ರೀತಿದ್ದಾರೆ, ಅವ್ರು ಕ್ಲರ್ಕ್ ಅಂತ ತಿಳ್ಕೊಂಡವ್ರು ಆಫೀಸರು. ಪ್ರತ್ಯಕ್ಷದಲ್ಲಿ ವ್ಯತ್ಯಾಸ ಇಲ್ಲ. ಯಾವ ಆಫೀಸರು ಪ್ರತ್ಯಕ್ಷ ಏನು ಗೊತ್ತಾಗಲ್ಲ. ವೇಷ ಹಾಕ್ಕೊಂಡ್ರು ಕೂಡ ಅಲ್ಲಿ ಕೆಲವು ಅಟೆಂಡೆನ್ಸ್ ಭಾಳ ಟ್ರಿಮ್ ಆಗಿ ಬರ್ತಾರೆ. ವ್ಯಕ್ತಿ ಯಾವುದೋ ಒಂದು ಇದರಲ್ಲಿ ಧಾರವಾಡ ಕರ್ನಾಟಕದಲ್ಲಿದ್ದಾಗ ಅವನ ಅಟೆಂಡರ್ ಹೇಗಿರ್ತಿದ್ದ ಅಂತ ಕೇಳಿದರೆ ಪ್ರಿನ್ಸಿಪಾಲ್ ಏನೂ ಇಲ್ಲ ಅವ್ರ ಮುಂದೆ. ಅವನ ಅಲಂಕಾರ, ಇದು ಅವ್ರು ಕೂಡ ಸ್ಟೈಲು, ಓಡಾಡೋ ರೀತಿ ಎಲ್ಲ ಅವನೇ ಪ್ರಿನ್ಸಿಪಾಲ್ ಹೇಳ್ಬೇಕು. ಫಸೂರು ಅಂದರೆ ಅವ್ರಿಗೆ ನಮಸ್ಕಾರ ಹೊಡ್ಬಿಡೋದು. ಹಾಗೆ ಜೋರು ಅಷ್ಟೇ. ಬಟ್ ಅದ್ರ ನಿರ್ಣಾಯಕ ಆಗಲಿಲ್ಲ. ಆ ಡ್ರೆಸ್ ಕೂಡ ಏನಾಗಲಿಲ್ಲ, ನಿರ್ಣಾಯಕ ಆಗಲಿಲ್ಲ.
ನಿಜವಾದಷ್ಟು ಯೋಗ್ಯತೆ ಅಷ್ಟೇ. ಅದು ಆಗಮ ಯಾರು ಅಂತ ಆಗಮ ತೋರಿಸ್ಬೇಕು. ಹೈಟು ಗಿಟ್ಟೆಲ್ಲ ಗೊತ್ತಾಗಲ್ಲ ಅದರಿಂದ. ಇದು ಆಗಮ ಅವ್ನು ಪ್ರಿನ್ಸಿಪಾಲ್ ಹೌದಲ್ಲ ಅಂತ ಹೇಳಿದ್ರೆ ಆಗಮ ಬೇಕು ನಮಗೆ. ಸರ್ಕಾರಿ ಆದೇಶ ಇರಬೇಕು, ಇಲ್ಲದ್ರೆ ಉಪಯೋಗ ಇಲ್ಲ. ಹಾಂ ಹೌದು ಹಾಂ ಹೌದು ಹೌದು. ಇಲ್ಲದ ಪದ್ಧತಿ ಆಯಿತು. ಪಟು ಪ್ರತ್ಯಕ್ಷಕ್ಕೆ ಭಜಿಕಲ್ ಮಾತ್ರ ನೋಡೋ ಶಕ್ತಿ ಇದೆ. ಅದಕ್ಕೆ ಜ್ಞಾನಾನಂದಮಯ. ಅದು ಉಪ್ಪಿನ ಗೊಂಬೆ ಮಾಡಿದ್ದಾರೆ, ಸಕ್ಕರೆ ಗೊಂಬೆ ಮಾಡಿದ್ದಾರೆ. ಪ್ರತ್ಯಕ್ಷಕ್ಕೆ 2 ಬೊಂಬೆಗಳು ಅಷ್ಟೇ, ಇದು ಗೊತ್ತಾಗೋದಿಲ್ಲ. ಬಾಯಲ್ಲಿ ಇಟ್ಟರೂ ಗೊತ್ತಾಗೋದು. ಈ ಪ್ರತ್ಯಕ್ಷ ಸಾಲದು. ಅದು ಉಪ್ಪು ಸಕ್ಕರೆ ಅಂತ ಹೇಳಬೇಕಾದ್ರೆ ಇದು ಸಾಲದು. ಕೆಲವು ಜಿಹ್ವೇಂದ್ರಿಯಕ್ಕೆ ಅದಕ್ಕೆ ರೂಪಕೃತ ಕಣ್ಣಿಗೆ ಶಬ್ದಕ್ಕೆ ಇದೆ. ಅರ್ಥ ಆಯ್ತಾ? ಇವೆಲ್ಲ ನೋಡಿದಾಗ ಪ್ರತ್ಯಕ್ಷ ಇಷ್ಟೆಲ್ಲ ಅನಲೈಸ್ ಇಲ್ಲಿ ಯಾವ ಸ್ಕೂಲು ಕಾಲೇಜಲ್ಲೂ ಮಾಡಲ್ಲ. ರಫ್ ಆಗಿ ಪ್ರತ್ಯಕ್ಷ ಅಂತಾರೆ, ಪರ್ಸೆಪ್ಷನ್ ಅಂದ್ಬಿಡ್ತಾರೆ ಅಷ್ಟೇ. ಕರೆಕ್ಟಾಗಿ ನೋಡಿದ್ರೆ ಪ್ರಮಾಣ ಪದ್ಧತಿ ಸಣ್ಣ ಮಕ್ಕಳಿಗೆ ಹೇಳ್ಕೊಟ್ಬಿಟ್ರೆ ಸ್ಕೂಲಲ್ಲಿ ಎಷ್ಟು ಕ್ಲಾರಿಟಿ ಇರುತ್ತೆ ಅವರಿಗೆ ಅಂದರೆ ಮೇಸ್ಟಿಗೆಲ್ಲ ಕ್ಲಾರಿಟಿ ಇವ್ರಿಗೆ ಇರುತ್ತೆ. ತಿಳಿತಿಲ್ಲ, ಅದು ನಮ್ಮ ಸ್ಪೆಷಲ್ ಗಿಫ್ಟ್. ಅದನ್ನು ಕಳ್ಕೊಂಡು ಬಿಡ್ತೀವಿ. ಅರ್ಥ ಆಯ್ತು? ಸುಮ್ಮನೆ ಕಳ್ಕೊಂಡ್ಬಿಟ್ಟು ಅದನ್ನು ರಿಟೈರ್ ಆದ್ಮೇಲೆ ಎಲ್ಲ ಹೋದ್ಮೇಲೆ ಊಟ ಆದಮೇಲೆ ಯಾಕೆ ಅಂದಾಗ ಆಗುತ್ತೆ. ಮಾಡಿದ ನಮಗೆ ಫುಲ್ ಕ್ಲಾರಿಟಿ, ಎಲ್ಲೆಲ್ಲೂ ಕನ್ಫ್ಯೂಷನ್ನೇ ಇಲ್ಲ. ಅಷ್ಟನ್ನೆಲ್ಲ ಅಲ್ಲಿ ಹೇಳಿಬಿಟ್ರೆ ಇವತ್ತು ಮಾಡರ್ನ್ ಸೈನ್ಸ್ ಇಷ್ಟು ಕ್ಲಾರಿಟಿ ಸಿಗಲ್ಲ. ಅದಕ್ಕೆ ಪ್ರಮಾಣ ಪದ್ಧತಿ ಋಷಿಮುನಿಗಳು ಹೇಳಿದ್ದು ದೊಡ್ಡ ತತ್ವ. ಆದ್ದರಿಂದ ಅವು ಇಷ್ಟು ತಿಳ್ಕೊಬೇಕಾದ್ರೆ ಎಷ್ಟು ಕಷ್ಟಪಡ್ಬೇಕು ಹೊರಗಿನವ್ರು. ನಮ್ಮ ರೆಡಿಮೇಡ್ ಫುಡ್ ಅದು. ಮನೆಯಲ್ಲಿ ಅಡಿಗೆ ಪರಿಸಿರ್ಬೇಕಾದ್ರೆ ನಾನು ಎಲ್ಲೋ ಋಷಿಮುನಿಗಳು ತಿಂತೀನಿ ಅಂತ ಕೂತ್ಕೊಂಡ್ರೆ ಆಗ ಆಯ್ತು. ಪಾಪ ಇಲ್ದವ್ರು ಮಾಡ್ತಾರೆ, ತಪ್ಪಲ್ಲ. ಆದರೆ ನಾವೇ ಮಾಡೋದು ಎಲ್ಲ ಅನುಕೂಲ ಇದ್ದ ಮಾಡೋದು ತಪ್ಪು. ಅರ್ಥ ಆಯ್ತಾ? ಇದೆಲ್ಲ ಯಾರಿಗೂ ಇಲ್ಲ. ಪ್ರತಿಯೊಬ್ಬರಿಗೂ ಬೇಕು ಇವೆಲ್ಲ ವಿಚಾರಗಳು. ಅವರಿಗೆ ಹೆಂಗಸರಿಗೆ ನೀವೆಲ್ಲ ಒಂದು ವಿಷಯಗಳೇ ಅಲ್ಲ, ಕೆಲವು ವಿಷಯಗಳು ಬೇರೆ ಇರುತ್ತೆ. ಇದಲ್ಲ. ಕಥಂ ಸಿದ್ಧೌ ಚ ಕಥಂ ಅಭೇದ ವಾಕ್ಯಸ್ಯ ಬಾಧ. ಸಿದ್ಧ ಆಯಿತು ಅಂದಮೇಲೆ ಅಭೇದವಾದ ಬಾಧ ಬರಲೇ ಇಲ್ಲ. ಅಭೇದ ವಾಕ್ಯದ ಬಾಧ ಬರೋ ಸಾಧ್ಯತೆಯೇ ಇಲ್ಲ. ಇದು ಪ್ರೂವ್ ಆದಮೇಲೆ ಅಭೇದ ವಾಕ್ಯದ ಸೋಲ್ಪಟ್ಟಿದ್ದಲ್ಲ. ನಚ ಅಪ್ರಮಾಣ ಸಿದ್ಧೇನ ಅನುವಾದಕತ್ವ ಪ್ರಮಾಣಸ್ಯ ಭವತಿ. ಯಾವುದು ಪ್ರಮಾಣದ ಸಿದ್ಧವಾಗಿಲ್ಲ ಅದನ್ನು ಅನುವಾದಕ ಅಂತ ಕರಿಬಾರ್ದು. ದುರ್ಬಲತ್ವೇ ಚ ಭೇದ ಪ್ರಮಾಣಸ್ಯ ಆಭಾಸತ್ವ ನಚ ನ ಭೇದವಾಕ್ಯಾನಾಂ ಅನುವಾದಿತ್ವಂ. ದುರ್ಬಲ ಅಂತ ಕರೆಯೋದಾದರೆ ಭೇದವಾಕ್ಯಗಳಿಗೆ ಆಭಾಸತ್ವ ಬಂತು ಅಂತ ಹೇಳ್ಬೋದು. ಬರ್ಲಿಕ್ಕೆ ಬರೋದಿಲ್ಲ. ಯಾಕೆ? ಭೇದವಾಕ್ಯಾನಾಂ ಅನುವಾದಿತ್ವಂ. ಅವು ದುರ್ಬಲ ಪ್ರಮಾಣದಿಂದ ಕಂಡಿದ್ದರೆ ಅನುವಾದಕ ಅಂತ ಹೇಳು. ಪ್ರಬಲ ಪ್ರಮಾಣದ ಪಟು ಪ್ರತ್ಯಕ್ಷದಿಂದ ಪುರುವಾದ ಮೇಲೆ ಅನುವಾದಕ, ಅದೇ ಸಿದ್ಧಾಂತ ಅಂತ ಅರ್ಥ. ಅತಶ್ಚ ಭೇದವಾಕ್ಯಾನಾಮೇವ ಪ್ರಾಬಲ್ಯಂ. ಭೇದವಾಕ್ಯಗಳಿಗೆ ಪ್ರಾಬಲ್ಯ ಬಂತು. ಸೊ ಅಭೇದ ವಾಕ್ಯಗಳು ಪ್ರಾಬಲ್ಯ ಬರಲಿಲ್ಲ. ಬಟ್ ಅಪ್ರಾಮಾಣ್ಯ ಬರಲಿಲ್ಲ. ಯಾಕೆ? ವೇದವಾಕ್ಯ ಅದು. ಅದಕ್ಕೇನು ಮಾಡಬೇಕೀಗ? ಬೇರೆ ಅರ್ಥ ಮಾಡಬೇಕು. ಅಭೇದ ಹೇಳ್ತಾ ಇದೆ ಅಂದರೆ ಏನೋ ಒಂದು ಕಾರಣ ಇದೆ, ಸ್ಪಷ್ಟ. ಸರ್ವ ಪ್ರಮಾಣ ವಿರುದ್ಧ ವಚನಾನಾಮೇವ ಪ್ರಾಬಲ್ಯಾಂಗೀಕಾರೇ ಇದಂ ವಾ ಅಗ್ರೇನೈವ ಕಿಂಚನಾಸೀತ್ ಅಸತಃ ಸದಜಾಯತ ಇತ್ಯಾದೀನಾಮೇವ ಅವಿಚಾರೇಣ ಪ್ರತೀಯಮಾನಸ್ಯ ಅರ್ಥಸ್ಯ ಸರ್ವ ಪ್ರಮಾಣ ವಿರುದ್ಧತ್ವಾತ್ ತತ್ರ ಸರ್ವಾಗಮಾನಾಂ ಮಹಾತಾತ್ಪರ್ಯಂ ಪ್ರಸಜ್ಜೇತ. ಇಷ್ಟು ದೊಡ್ಡ ವಾಕ್ಯ ಆಚಾರ ಸಾಮಾನ್ಯ ಬರೆಯೋದಿಲ್ಲ, ಚಿಕ್ಕ ಚಿಕ್ಕ ವಾಕ್ಯನೇ ಬರೆಯೋದು ಅವರು. ಎಲ್ಲ ಸಬ್ಬರಿ ಟೈಪ್ ಇರೋದ್ರಿಂದ ಹೇಳ್ತಾರೆ ಅದನ್ನೇ. ಈಗ ನಿಮ್ಮ ಪ್ರಕಾರ ಏನಪ್ಪ? ಪ್ರತ್ಯಕ್ಷಕ್ಕೆ ವಿರುದ್ಧ ಅಭೇದ ಹೇಳಕ್ಕೆ ಬರೋದಿಲ್ಲ, ಅನುಮಾನಕ್ಕೆ ವಿರುದ್ಧ ಹೇಳೋದಕ್ಕೆ ಬರೋದಿಲ್ಲ. ಆಗಮ ಹೇಳಿದ್ದೇ ಅನ್ನೋ ಕಾರಣಕ್ಕೆ ಅಷ್ಟೇ ಒಪ್ಪೋದಾದರೆ ಏನೇನು ಒಪ್ಪಬೇಕಾಗತ್ತೆ ಗೊತ್ತಾ ನೀನೀಗ? ಹೇಳ್ತಾರೆ. ಸರ್ವ ಪ್ರಮಾಣ ವಿರುದ್ಧ ವಚನಾನಾಮೇವ ಪ್ರಾಬಲ್ಯ ಅಂಗೀಕಾರೆ. ಸರ್ವ ಪ್ರಮಾಣಗಳಿಗೂ ವಿರುದ್ಧವಾದಂಥ ವಿಚಾರವನ್ನೇ ಈ ಪ್ರಮಾಣ ಅಂತ ಒಪ್ಪೋದಾದ್ರೆ, ಯಾಕೆ ಪೂರ್ವತ ಅನ್ನೋ ಕಾರಣಕ್ಕೆ ಒಪ್ಪೋದಾದರೆ ವೇದವಾಕ್ಯ ತೋರಿಸ್ತೀವಿ. ಏನು ಅರ್ಥ ಮಾಡ್ತೀವಿ ಈಗ? ಇದಮ್ಮ ಅಗ್ರೆ ನೈವ ಕಿಂಚನ ಆಸಿ. ಮೊದಲು ಏನೇನೂ ಇರಲಿಲ್ಲ, ವೇದವಾಕ್ಯ ಇದು. ಏನರ್ಥ? ನಿಮ್ಮ ಪ್ರತಿ ಯಾವ ಮತಕ್ಕೆ ಹೋಯ್ತಿದ್ದೀಗ? ಬೌದ್ಧ ಮತ ಆಗೋದು, ಶೂನ್ಯ ಮತ ಆಗೋದು, ಒಪ್ತೀರಾ? ಇಲ್ಲ. ಯಾಕೆ? ವಿಚಾರ ಮಾಡ್ಬೇಕಾದ್ರೆ ಹೋಯ್ತು. ಮತ್ತೆ ವಿಚಾರಕ್ಕೆ ಮಾಡಬೇಕು. ಇರೋದು ನಿಮಗೆ ಅದೇ ಥರ ಹೇಳ್ಬೇಕು ನಿಮಗೀಗ. ಎಲ್ಲ ಇದೆ ಅಂತಕ್ಕಂಥ ಅನುಭವ ಎಲ್ಲರಿಗೂ ಗೊತ್ತಿದೆ. ಅಂದಮೇಲೆ ಅದು ಅಪೂರ್ವ ಅಲ್ಲ. ಏನೂ ಇರಲಿಲ್ಲ, ಹಬ್ಬ ವೆರಿ ಗ್ರೇಟ್. ಒಪ್ತೀಯಾ? ಅದು ಹೇಗೆ ಸಾಧ್ಯ? ಇದು ಹೇಗೆ ಸಾಧ್ಯ? ಅದೇನು ಇರಲೇ ಇರೋಕ್ಕೆ ಹೇಗೆ ಸಾಧ್ಯ ಇಲ್ವೋ ಅದು ಸಾಧ್ಯದ ಹಾಗೆ ಇಲ್ಲೂ ಕೂಡ ಭೇದ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಭೇದ ದೇವರ ರೂಪದಲ್ಲಿ ಭೇದ. ನಮ್ಮಲ್ಲಿ ದೇವರದ್ದೇ ಅಭೇದ ಸಾಧ್ಯವೇ ಇಲ್ಲ. ಕಿಂಚನಾಸಿ ಅಸತಃ ಸದಜಾಯತ. ಇದಮ್ಮ ಅಗ್ರೆ ನೈವ ಕಿಂಚನಾಸೀತ್ ಅಸತಃ ಸದಜಾಯತ. ಎಷ್ಟೋ ಸರ್ತೆ ಎರಡು ಹೆಸರು ರಿಪೀಟ್ ಕಾಣಿಸುತ್ತೆ, ಸೇಮ್ ಹೆಸರು ರಿಪೀಟ್ ಆಗಿ ಹೊಡಲ. ಇಲ್ಲ ಸರ್, ಇಬ್ಬರು ಬೇರೆ ಬೇರೆ ಅಂತ ಹೇಳ್ತಾರೆ. ಇಬ್ಬರು ಬೇರೆ ಬೇರೆ. ನೋಡಿ ಲಿಸ್ಟ್ ನಂಬರ್ ಎಲ್ಲ ಬೇರೆ ಬೇರೆ ಇದೆ. ಮಾರ್ಕ್ಸ್ ತೆಗೆದು ನೋಡ್ತಾ ಎಲ್ಲ ಅಪ್ಪ ಅಮ್ಮ ಎಲ್ಲ ಹೆಸರು ಬೇರೆ ಬೇರೆ. ಬರೀ ಹೆಸರು ನೋಡಿದಾಗ ಏನು ಕಾಣಿಸ್ತೇವೆ?
ಡಿಲೀಟ್ ಮಾಡ್ಲಿಕ್ಕೆ ಹೋದವನು ಹೆಸರು ರಿಪೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಗಿರಿಶಿ ಎಲ್ಲ ಸೇಮ್ ಇರುತ್ತೆ ಕೆಲವರು ಎಲ್ಲ. ಅವಾಗೇನಾಯ್ತು? ಇಲ್ಲ ಎಲ್ಲ ಸೇಮ್ ಇದ್ದು ಕೂಡ ಇನಿಷಿಯಲ್ ಅರ್ಥ ಬೇರೆ ಇದೆ. ಎಮ್ ಅಂತ ಒಬ್ರಿಗೆ ಹೆಸರು, ಇನ್ನೊಬ್ರಿಗೆ ಅವನು ಮಂಜುನಾಥ, ಇವನು ಮಾಧವ ಅಪ್ಪ. ಎಮ್ ಇದೆ ಅಷ್ಟೇ. ಅವ್ರು ಅಲ್ಲಾರು ಬರೋ ಇನಿಷಿಯಲ್ ಆಗೋದೇ ಇಲ್ಲ. ಆ ರೀತಿ ಬರೆದಾಗ ಇನಿಷಿಯಲ್ ಆಗೋದು. ಓ ಎಮ್ಮ ಇವನು ಮಾಧವನ ಇವನ ಸರಿ, ಪೂರ್ತಿ ಬೇರೆ ಆಗಿಬಿಟ್ಟು. ವಿಶೇಷಣ ಇದೆ ಸ್ವತಂತ್ರ ನಾರಾಯಣ, ಇಲ್ಲಿ ನಾರಾಯಣಾಚಾರ್ಯ ಇಲ್ಲಿ ಅರ್ಥಾತ್ ಸಂಬಂಧನೇ ಇಲ್ಲ. ಇಲ್ಲದೆ ಎಲ್ಲರಿಗೂ ಅದೇ ಯಾರು ಕನ್ಫ್ಯೂಸ್ ಮಾಡ್ಕೊಂಡಿಲ್ಲ ಪುಣ್ಯಕ್ಕೆ. ಎಷ್ಟೋ ಜನ ಹೆಸರು ಸೇಮ್ ಹೆಸರು ಇದ್ದರೂ ಕೂಡ ಯಾರಿಗೂ ಕನ್ಫ್ಯೂಷನ್ ಬಂದಿಲ್ಲ. ಇವರು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ ಅಷ್ಟೇ. ಈಗ ಇದಮ್ಮ ಅಗ್ರೆ ನೈವ ಕಿಂಚನಾಸಿ ಒಂದು, ಇನ್ನು ಒಪ್ಪೋದಿಲ್ಲ. ಇನ್ನೊಂದಿದೆ, ಅಸತಃ ಸದಜಾಯತ, ಅಸತ್ತಿನಿಂದ ಸತ್ತು ಹುಟ್ಟಿತು. ಒಪ್ತೀರಾ? ವಿಚಾರ ಮಾಡ್ಲಿಕ್ಕೆ ಕೊಟ್ಟರೆ ವಿಚಾರ ಮಾಡಬಾರ್ದು ನಿಮ್ಮ ಪ್ರಕಾರ. ವಿಚಾರ ಅದೇ ಒಪ್ಕೋಬೇಕು. ಭಾರಿ ಹೊಸ ವಿಚಾರ. ಅದೇ ಹಾಗಾಗುತ್ತೆ, ಇದು ಹಾಗೆ ಆಗುತ್ತೆ. ಸೊ ಪ್ರತೀತವಾದ ಭೇದವನ್ನು, ಪ್ರಮಿತವಾದ ಭೇದವನ್ನು ಅಲ್ಲಗಡಿಯೋದಾದರೆ ಯಾವ ಆಗಮಕ್ಕೂ ಅರ್ಥ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆಮಾಗಮ ಯಾವುದು ಸಮಥಿಂಗ್ ಮೋರ್ ಹೇಳಬೇಕೆ ಹೊರತು ಗೊತ್ತಿರೋದು ನೆಗೆಟ್ ಮಾಡಬಾರ್ದು. ನೆಗೆಟ್ ಮಾಡೋದನ್ನು ಜ್ಞಾನ ಅಂತ ಕರೆಯೋದಿಲ್ಲ. ಹೆಚ್ಚು ಹೇಳಿದಾಗ ಅದು ಜ್ಞಾನ ವೃದ್ಧಿ ಅಂತ ಕರೀತಾರೆ. ನವಾ ತತ್ರ ಯುಕ್ತಿ ವಿರೋಧ, ಇದು ಹರಿಯ ವಾಕ್ಯ ನೋಡಬೇಕು. ಮುಂದೆ ಇತ್ಯಾದಿ ವಾಕ್ಯಾನ ಇತ್ಯಾದೀನಾಮೇವ ಅವಿಚಾರೇಣ ಪ್ರತೀಯಮಾನಸ್ಯ, ಅವಿಚಾರೇಣ ಪ್ರತೀಯಮಾನಸ್ಯ ಅದು ವಿಚಾರ ಮಾಡಿದ ಪ್ರತೀಯಮಾನ ಅಂದರೆ ಅಪರೆಂಟ್ ಮೀನಿಂಗ್ ಇರೋದು ಹಾಗೇನೆ. ಅಪರೆಂಟ್ ಮೀನಿಂಗೇನು ಒಪ್ತಿ ಎಲ್ಲ ಕಡೆ ಏನ ಒಪ್ಪೋದಿಲ್ಲ. ಮತ್ತು ಇಲ್ಲಿ ಆಗ್ತಾ ಅಪರೆಂಟ್ ಒಪ್ಪಬೇಕಾಗಿದ್ರೆ ಇದು ಇರೋ ವಾಕ್ಯ ಎಷ್ಟು? ಬರೀ 5 ನಿಮ್ಮ ಪ್ರಕಾರ 5 ವಾಕ್ಯಗಳು. ಇನ್ಫೈನೈಟ್ ಮೈನಸ್ 5 ಅಂದರೆ ಇನ್ಫೈನೈಟೇ. ಇನ್ಫೈನೈಟ್ ವಾಕ್ಯ ಭೇದ ಹೇಳ್ತಿರ್ಬೇಕಾದ್ರೆ 5 ಇವು ಡೈರೆಕ್ಟ್ ಅಲ್ಲ, ಮತ್ತು ಇದು ಇಂಡೈರೆಕ್ಟು. ಇಂಡೈರೆಕ್ಟ್ ಸಪೋರ್ಟ್ ವಾಕ್ಯ ಯಾರು ಅರ್ಥ ಹೇಳ್ತಾರ? ಸಾಧ್ಯ ಇಲ್ಲ. ಸದಜಾಯತ, ಅಸತಃ ಅಸತ್ಯರಿಂದ, ಸತ್ತು ಅಜಾಯತ. ನಮ್ಮ ಪ್ರಕಾರ ಅರ್ಥ ಇದೆ. ಈಗ ಅಸತಃ ಪರಮಾತ್ಮ ಎಂಥವನೀಗ ಕಣ್ಣಿಗೆ ಕಾಣದೇ ಇರೋದು, ಅವನಿಂದ ಕಣ್ಣಿಗೆ ಕಾಣೋ ಪ್ರಪಂಚ ಹುಟ್ಟಿತು. ಅಥವಾ ಅಸತಃ ಅವ್ಯಕ್ತನಾದ ಪರಮಾತ್ಮರಿಂದ ವ್ಯಕ್ತವಾದ ಜಗತ್ತು ಹುಟ್ಟಿತು. ಎಷ್ಟು ಬೇಕಾದ್ರೆ ಅರ್ಥ ಮಾಡೋದು. ಆಶ್ಚಾಸೌ ಸಂಚ, ಪರಮಾತ್ಮ ಅಕಾರವಾಚ್ಯದಾದ ಸತ್ಪದಾರ್ಥ ಪರಮಾತ್ಮ, ಅವರಿಂದ ಬರೀ ಸತ್ಪದಾರ್ಥ ಹುಟ್ಟಿತು. ಅಥವಾ ಅಸತ್ ಅಂತ ಹೇಳಿದರೆ ಆ ನಾರಾಯಣ ಅಕ್ಷರ ಅಕಾರೋಸ್ಮಿ, ಅಸತ್ ನಾರಾಯಣ ಅಸತ್ತಿದ್ದಾನೆ, ನಾರಾಯಣ ಸತ್ತಿದ್ದಾನಲ್ಲ ಆತರಿಂದ ಸತ್ ಪ್ರಾಣದೇವರು ಹುಟ್ಟಿದರು. ಸತ್ ಅಂದರೆ ಪ್ರಾಣದೇವರು, ಆತ ನಾರಾಯಣ ಪ್ರಾಣ, ಇವರು ಪ್ರಾಣದೇವರು. ಎಷ್ಟು ಅರ್ಥ ಮಾಡಬಹುದು? ಅದು ಎಲ್ಲದಕ್ಕೂ ಆಧಾರ ಇದೆ. ಮತ್ತು ಬೇರೆ ಕಡೆಗೆ ಪ್ರಾಣಾಂತಾಯುರಜಾಯಿತ ಸ್ಪಷ್ಟ ಪ್ರಮಾಣಗಳಿದೆ. ಇದು ಬಿಟ್ಟುಬಿಟ್ಟು ಇಲ್ಲ ಮೇಲ್ನೋಟದ ಅರ್ಥನೇ ಒಪ್ತೀನಿ ಅಂತ ಹೇಳಿದರೆ, ಈ ಮೇಲ್ನೋಟದ ಪ್ರತ್ಯಕ್ಷ ಒಪ್ಪೋದು ಎಷ್ಟು ತಪ್ಪು, ಮೇಲ್ನೋಟದ ಅದು ನೋಡೋದು ವಿಚಾರ ಎಂಬ ಕಾನ್ಸೆಪ್ಟೇ ಹೋಗ್ಬಿಡ್ತದಾಗ. ವಿಚಾರ ಮಾಡಬೇಕು, ಉಪಕ್ರಮ ಉಪಸಂಹಾರ ಯಾಕೆ ಹೇಳಿರೋದು? ಅದನ್ನು ಅಪರೆಂಟ್ ಮೀನಿಂಗ್ ಆಗೋದ ಎಲ್ಲರೂ ಏನು ಬೇಕಾದ್ರೆ ಆಗೋಗ್ಬಿಡ್ತಾರೆ. ಸಾಧ್ಯ ಇಲ್ಲ. ಹುಟ್ಟಿತ್ತು ಅಷ್ಟೇ, ಇದೇನಿಲ್ಲ. ಸದಜಾಯತ, ಅವ್ಯಕ್ತನಾದ ಭಗವಂತನಿಂದ ಗೊತ್ತಾಯ್ತಾ ಈ ಕಣ್ಣಿಗೆ ಕಾಣ್ತಕ್ಕಂಥ ಜಗತ್ತು ಹುಟ್ಟಿದೆ. ಅಸತಃ ಸದಜಾಯಿತ ಇತ್ಯಾದಿ ರಾಮೇವ ಅವಿಚಾರೇಣ ಪ್ರತೀಯಮಾನಸ್ಯ. ಅದೇನು ಬೇಕಾದಷ್ಟು ಅರ್ಥ ಆಗುತ್ತೆ, ಸುಮ್ಮನೆ ಹೇಳಿದ್ದಷ್ಟೇ, ಒಂದಲ್ಲ ಎರಡಲ್ಲ. ಇತ್ಯಾದೀನಾಮೇ ಅವಿಚಾರೇಣ ಪ್ರತೀಯಮಾನಸ್ಯ ಅರ್ಥಸ್ಯ ಸರ್ವಪ್ರಮಾಣ ವಿರುದ್ಧತ್ವಾತ್ ತತ್ರ ಸರ್ವಾಗಮಾನಾಂ ಮಹಾತಾತ್ಪರ್ಯಂ ಪ್ರಸಜ್ಜೇತ. ಎಲ್ಲ ಆಗಮಗಳಿಗೆ ಏನಿರಬೇಕಲ್ಲಿ? ಮಹಾತಾತ್ಪರ್ಯ ಇರಬೇಕಾಗತ್ತೆ, ತರ್ಕ ಇದು ಇರಬೇಕಾಗತ್ತೆ ಅಂತ ಹೇಳಿದರು. ಇಲ್ಲ ಹಾಗಿದ್ದರೆ ಹೋಯ್ತು. ಅದ್ರ ಒಪ್ಕೊಂಡ್ರೆ ನಿಮ್ಮ ಸಿದ್ಧಾಂತ ಹೋಯ್ತು. ಈಗ ವೇದಗಳೇ ಅಪ್ರಮಾಣ ಆಗಬೇಕಾಗತ್ತೆ. ಅಲ್ಲ ಆದರೆ ಒಪ್ತೇನೆ ಅಂತ ಹೇಳಿದ್ರೆ ಹಾಗೆ. ಇದೇ ಕಾರಣಕ್ಕೆ ಅಸತ್ಯದಿಂದ ಸತ್ತು ಹುಟ್ಟಿತು ಎಂಬ ಮಾತನ್ನು ನೇರ ಅರ್ಥ ಮಾಡೋಕ್ಕೆ ಹಾಗೆ ಸಾಧ್ಯ ಇಲ್ವೋ ಗೊತ್ತಾಯ್ತು. ತತ್ವಮಸಿ ಇತ್ಯಾದಿ ವಾಕ್ಯಗಳಿಗೆ ನೀವೇ ಹೇಳ್ತಕ್ಕಂಥ ಅಪರೆಂಟ್ ಮೀನಿಂಗ್ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಪೆರೆಂಟ್ ಅನ್ನೋ ಪದ ಉಪಯೋಗಿಸಿಬಿಟ್ರೆ ಅಲ್ಲಿ ಸಾಲ್ವ್ ಆಯ್ತು ಪ್ರಾಬ್ಲಮ್. ನ ತತ್ರ ಯುಕ್ತಿ ವಿರೋಧ ಇತಿ ವಾಚ್ಯಂ ತಸ್ಮಿನ್ ಪಕ್ಷೇ ಯುಕ್ತಿ ವಿರುದ್ಧತ್ವೇನ ಅನನುವಾದಿತ್ವಮಿತಿ ಗುಣ ಏವ ಸ್ಯಾತ್. ತಸ್ಮಿನ್ ಪಕ್ಷೇ ಆಗಿಲ್ಲ ಸ್ವಾಮಿ, ಹಾಗೆಲ್ಲ ಮಾಡಬಾರ್ದು, ಯುಕ್ತಿ ವಿರೋಧ ಬರುತ್ತೆ ಅಂದ. ನಿನ್ನ ಪ್ರಕಾರ ಯುಕ್ತಿ ವಿರೋಧ ಆಗೋದು ಪ್ಲಸ್ ಪಾಯಿಂಟ್ ತಾನೇ ನಿನಗೆ. ಎಲ್ಲದಕ್ಕೆ ವಿರುದ್ಧವಾದ ವಿಚಾರವೇ ಅಪೂರ್ವ ಅಂತ ಹೇಳಿರೋದ್ರಿಂದ ಯುಕ್ತಿ ವಿರುದ್ಧ ಆಗಿದ್ದನ್ನೇ ಗ್ರೇಟ್ ಅದು. ಹೀಗೆ ಹೇಳ್ತಾ ಹೋದ್ರೆ ಏನು ಮಾಡ್ತೀವಿ? ಹಾಗಿದ್ರೆ ಯುಕ್ತಿ ಸಿದ್ಧತ್ವೇ ಚ ಅನುವಾದಿತ್ವಂ ಸ್ಯಾತ್. ಇಲ್ಲ ಯುಕ್ತಿ ಸಿದ್ಧವಾಗಿರೋದು ಅನುವಾದ ಆಗುತ್ತೆ. ಮತ್ತು ಇನ್ನೊಂದು ದೋಷ ಬರುತ್ತೆ. ಯುಕ್ತಿ ಸಿದ್ಧ ಅಂತ ಒಪ್ಕೊಂಡ್ಬಿಟ್ರೆ ಯುಕ್ತಿಯಿಂದಲೂ ಸಿದ್ಧವಾದನ್ನು ಆಗಮ ಹೇಳೋದಾದರೆ ಹೊಸ ವಿಚಾರ ಆಗಲಿಲ್ವಲ್ಲ. ಪ್ರತ್ಯಕ್ಷ ಕಂಡದ್ದನ್ನು ಹೇಳಬಾರ್ದು, ಯುಕ್ತಿಯನ್ನು ಸಿದ್ಧವಾಗಿದ್ದು ಹೇಳಬಾರ್ದು.
ಸರಿಯಾಗಿ ಹೇಳಿದ್ರು ಅದು ವಿರುದ್ಧ ಹೇಳಬೇಕು. ಅದ್ರ ಪ್ರಮಾಣಕ್ಕೆ ಅರ್ಥ ಏನಾಗಿದ್ರೆ ಸರಿಯಾಗಿ ತಿಳಿಸೋ ಪ್ರಮಾಣ ಅಂತ ಅರ್ಥ ಇದೆಯೇ ಹೊರತು ಇತರ ಪ್ರಮಾಣ ಅಸಿದ್ಧವಾದದ್ದು ಹೇಳಬೇಕು ಅಂತ ಅರ್ಥ ಇಲ್ಲ. ಅದು ಅಪೂರ್ವತ ಅಂತ ಹೇಳಿದ್ರೆ ಇತರ ಪ್ರಮಾಣ ಅಸಿದ್ಧವಾಗಿರಬೇಕು, ಇನ್ನೊಂದು ಪ್ರಮಾಣಕ್ಕೆ ಸಿದ್ಧವಾಗಿರಬೇಕು. ಅದು ಬರೀ ಅಪೂರ್ವವಾಗಿದ್ದರೆ ಬೆಲೆ ಇಲ್ಲ. ಎಲ್ಲರೂ ನೀವೆಲ್ಲ ಪಾಸ್, ಭಾರಿ ಅಪೂರ್ವ ವಿಚಾರ ಆಗಿಲ್ಲ. ಎಲ್ಲರಿಗೂ ಸಮತ್ವ ಕರೆಕ್ಟೇ ಇಲ್ಲವಲ್ಲ, ಏನು ಮಾಡೋಕ್ಕಾಗತ್ತೆ? ಅದಕ್ಕೆ ನಾವು ಇರೋ ಸಮತ್ವನ ಒಪ್ಕೋಬೇಕು, ಇರೋ ವಿಷಮತ್ವ ಒಪ್ಕೋಬೇಕು. ಇಲ್ಲದೇ ಇರೋದು ಕ್ರಿಯೇಟ್ ಮಾಡೋದು ಅದು ತಪ್ಪು. ಎಲ್ಲಿ ಸಮತ್ವವನ್ನು ನಾವು ದೋಷ ಅಂತ ಕರಿತೇವೆ, ಎಲ್ಲ ಕಡೆ ಇಬ್ಬರು ಫೇಲ್ ಆದವ್ರನ್ನ ಪಾಸ್ ಆದವ್ರು ಇಬ್ಬರು ಒಂದೇ ಅಂದ್ಬಿಟ್ರೆ ಅವ್ರಿಗೆ ಬಿಡಿ, ಫೇಲ್ ಆದವ್ರನ್ನ ಸೆಲೆಕ್ಟ್ ಮಾಡಿ, ಅವನ್ನ ಪಾಸ್ ಮಾಡ್ತೀರಿ ಸೆಲೆಕ್ಟ್ ಮಾಡ್ತೀರಿ. ಸಮವಾಗಿರ್ಬೇಕು, ಎಲ್ಲ ಇಬ್ಬರಿಗೂ ಸಮವಾಗಿ ಯಾವಾದ ಇಲ್ಲ. ಇಬ್ಬರು ಒಂದೇ ರೀತಿ ಮಾರ್ಕ್ಸ್ ಬಂದಾಗ ಒಬ್ಬರನ್ನ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಕಾರಣ ಇರಬೇಕಾದ್ರೆ, ಇಲ್ದವ್ರೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಅದನ್ನ ಅರ್ಥ ಮಾಡ್ಕೊ. ಒಂದು ವಿಷಯಕ್ಕೆ ಕರೆದೆ ಡ್ರೈವಿಂಗ್ ಬೇಕಾದ್ರೆ ಡ್ರೈವಿಂಗ್ ಕೂಡ ಫಸ್ಟ್. ಇದು ಕ್ಯಾಸ್ಟಿಗೆ ಇಷ್ಟು ಪ್ರಶ್ನೆ ಬರೋದೇ ಇಲ್ಲ. ಡ್ರೈವಿಂಗ್ ಬಂದರೆ ಮಾತ್ರ ಮುಂದಿನ ಪ್ರಶ್ನೆ. ಆಮೇಲೆ ಉಲ್ಟಾ ಪಟ್ಟು ಏನಾಗಿದೆ ಇವತ್ತು, ಏನು ಬರಲಿ ಬಿಡಲಿ ಕೂಡಬೇಕು, ಅದು ಹೋಯ್ತು, ಅದು ಸರಿಯಲ್ಲ. ಅದು ಯಾರು ಅವರೂ ಒಪ್ಪಲ್ಲ ಪಾಪ, ಯಾರೂ ಒಪ್ಲಕ್ಕಾಗದೆ. ಯಾವ ರೀತಿ ಸಮಾನತೆ ಸರಿಯಾದ ಅರ್ಥ ಇರಬೇಕು. ಅರ್ಹತೆ ಇರತಕ್ಕಂಥ ಇಬ್ಬರಲ್ಲಿ ಒಬ್ಬರಿಗೆ ಅನ್ಯಾಯ ಮಾಡಿ ಮತ್ತೊಬ್ಬರಿಗೆ ನಾವು ನ್ಯಾಯ ಕೊಡ್ತೀವಿ ಅಂದರೆ ಅದು ಅಸಮಾನತೆ ಆಗುತ್ತೆ. ಇವತ್ತು ಸಮಾನತೆ, ಇಂಜಿನಿಯರ್ ಕಾಲ್ ಫಾರ್ ಡಾಕ್ಟರ್ ಇಂಜಿನಿಯರ್ಸು ಅಪ್ಲೈ ಮಾಡ್ಬೋದು, ಸಮಾನತೆ ಸಾಧ್ಯ ಇದೆ? ಅದಕ್ಕೆ ಎಂದೂ ಸಾಧ್ಯ ಇಲ್ಲ. ಪ್ರಮಾಣಸ್ಯ ಅನುವಾದಿತ್ವಾಭಾವಾಚ್ಚನ ಭೇದವಾಕ್ಯಾನಾಂ ದೌರ್ಬಲ್ಯಂ ಯುಕ್ತಿಸಿದ್ಧ ಅತಃ. ಆದ್ದರಿಂದ ಅತಃ ಇವೆಲ್ಲ ತರ್ಕ. ಇದು ತರ್ಕ ಅಂದ್ರೇನು? ನೀನು ಹೀಗೆ ಮಾಡಿದರೆ ದೋಷ ಬರುತ್ತೆ, ಸೊ ವಾಪಸ್ ಬರಬೇಕೀಗ. ಏಕಾದಶಿ ಉಪವಾಸ ಮಾಡೋದಿಲ್ವಾ, ಪಂಚಮಹಾಪಾತಕ ಬರುತ್ತೆ, ಬೇಡ ಹಾಗೆ ಮಾಡು, ವಾಪಸ್ ಬರ್ಬೇಕು. ಅದಕ್ಕೆ ಔಷಧಿ ತೊಗೊಳಕ್ಕೆ ಇಷ್ಟ ಇಲ್ಲ ಹೊತ್ತಾನೆ, ಬಿಡು, ರೋಗ ಇರುತ್ತೆ, ಹಾಗೆ ಅನುಭವಿಸು ಅಷ್ಟೇ. ಅವಾಗೇನು ಮಕ್ಕಳಿಗೆ ಹೇಳ್ಬೇಕು, ಏನಂತ ಹೇಳ್ತಾರೆ, ಊಟ ಮಾಡಿದವ್ರು ಸಿನಿಮಾ ಕರ್ಕೊಂಡು ಹೋಗೋದಿಲ್ಲ, ಊಟ ಮಾಡುತ್ತೆ. ಯಾಕೆ ಹೋಗೋದು ಬೇಕಾಗಿದೆ, ನಾನು ಬೇಕಾಗಿಲ್ಲ ಅದು ಹೇಳ್ಬಾರ್ದು, ಬೇರೆ ಹೇಳಬೇಕು. ಬಾಧಕ ಬರೋದು ಹೇಳಬೇಕು ಅವರಿಗೆ. ನೀವು ಆಟಿಗೆ ಸಾಮಾನು ಕೊಡೋದಿಲ್ಲ ಅದು ಹೇಳಿ, ಯಾವುದೂ ಬೇಕಾಗಿಲ್ಲ ಅದು ಪ್ರಹ್ಲಾದ ಯಾವುದು ಬೇಡ ಅಂತಿದ್ದು ಕೊನೆಗೆ. ದೇವ್ರು ಬಿಟ್ಟು ಏನು ಬೇಕಾದ್ರೆ ಕೊಡ್ತೀರಿ, ಅದು ಏನು ಕೊಟ್ಟರು ಬಿಡೋದಿಲ್ಲ ಅಂತ ಅದು ಇದು ಕ್ಲೈಮ್ಯಾಕ್ಸ್. ಅದು ಯಾವ್ದಾರು ಅವರಿಗೆ ಬಾಧಕ ಅಂತ ಹೇಳಬೇಕು. ಯಾವಾಗಲೂ ನಾವು ಅವರಿಗೆ ಬಾಧಕ ಅಂತ ಹೇಳಬೇಕು. ಒಳ್ಳೆ ಆಚಾರ್ಯರಿಗೆ ನೀವು ಮಾತು ಕೇಳೋದು ಸೋಕೆ ಅವಕಾಶ ಮಾಡೋದ್ರೆ ಅವ್ರಿಗೆ ಹೋಗಿ ಮಾಡೋದಿಲ್ಲ ಫಸ್ಟ್. ಅವನು ಅಂಥದ್ದೆಲ್ಲ ಹೇಳಬಾರ್ದು, ಅವರಿಗೆ ಬಾಧಕ ಹೇಳಬೇಕು. ಅವನು ಆಗೋದಿಲ್ಲ ಅಂತ ಹಾಗೆ ವಾಪಸ್ ಬರಬೇಕು. ಸೊ ಈ ಅರ್ಥ ಒಪ್ಲಕ್ಕೆ ಸಾಧ್ಯ ಇಲ್ಲ ಹೋದಲ್ಲಿ ಈಗ ಹಾಗಿದ್ದರೆ ನಮ್ಮ ಅರ್ಥ ಒಪ್ಪಲೇಬೇಕು. ನೀವು ಬೇರೆ ಅರ್ಥ ಮಾಡಿ, ಇದಕ್ಕೂ ಬೇರೆ ಅರ್ಥ ಮಾಡೋ, ಇಲ್ಲ ಅದನ್ನು ಒಪ್ಪು ಮಾಡೋದು, ಅದನ್ನು ಒಪ್ಪು ಹಾಕಿದೆ ಇಕ್ಕಟ್ಟಿ ಸಿಕ್ಕಾಕತ್ತ. ಆಗ ಇಲ್ಲ ಪ್ರಮಾಣ ಇದ್ದನ್ನು ಒಪ್ತೀನಿ ಅಂತ ಹಾಗೆ ಒಪ್ಪಾಗ. ಪ್ರಮಾಣ ಭೇದಕ್ಕೆ ಪ್ರಮಾಣ ಇದೆ, ಒಪ್ಪು. ದೇವರು ಸರ್ವೋತ್ತಮತ್ವ ಪ್ರಮಾಣದೇ ಒಪ್ಪಬೇಕಷ್ಟೆ, ಬೇರೆ ದಾರಿನೇ ಇಲ್ಲ. ಅತಃ ಪ್ರಮಾಣ ಸಿದ್ಧತ್ವೇ ತದ್ ಅಪರಾಪ ಯುಕ್ತೇ ಪ್ರಮಾಣ ಸಿದ್ಧತ್ವೇ ಚ ಪ್ರಮಾಣಸ್ಯ ಅನುವಾದಿತ್ವಾಭಾವಚ್ಚನ ಭೇದವಾಕ್ಯಾನಾಂ ದೌರ್ಬಲ್ಯಂ. ಆದ್ದರಿಂದ ಭೇದವಾಕ್ಯದ ದೌರ್ಬಲ್ಯ ಬರಲೇ ಇಲ್ಲ. ಪ್ರಮಾಣ ಸಿದ್ಧತ್ವೇ ತದ್ ಅಪಲಾಪ ಯುಕ್ತೇ ಅಪ್ರಾಮಾಣ್ಯ ಸಿದ್ಧ. ಅಪಲಾಪ ಮಾಡತಕ್ಕಂಥ ಯುಕ್ತಿಗೆ ಪ್ರಾಮಾಣ್ಯ ಇಲ್ಲ, ಪ್ರಮಾಣ ಸಿದ್ಧವಾದಕ್ಕೆ ಪ್ರಾಮಾಣ್ಯ ಇದೆ. ಆಗ ಪ್ರಮಾಣಸ್ಯ ಅನುವಾದಿತ್ವಾಭಾವಾಚ್ಚನ ಭೇದವಾಕ್ಯಾನಾಂ ದೌರ್ಬಲ್ಯ. ಭೇದವಾಕ್ಯಗಳಿಗೇನಿಲ್ಲ, ಆಗ ದೌರ್ಬಲ್ಯ ಇಲ್ಲ. ನಚ ಪ್ರಮಾಣ ಬಹುತ್ವೇ ದೌರ್ಬಲ್ಯಂ. ಪ್ರಮಾಣ ಬಹುತ್ವ ಇದನ್ನು ದೌರ್ಬಲ್ಯ ಅಂತ ಕರೀಲೇಬಾರದು. ಪ್ರಮಾಣ ಬಹುತ್ವ ಅಂಬುದು ಪ್ರಾಬಲ್ಯ ಆ್ಯಕ್ಚುಲಿ. ಇಲ್ಲಿ ಹೋದ್ರೆ ಏನಾಗಬೇಕು, ಹೆಚ್ಚು ಬಂದವನು ಅಡಿಕ್ಟ್ ಆದವನು ಬಿಟ್ಟು ಕಡಿಮೆ ಅತಿ ಲೋಯೆಸ್ಟ್ ಒಂದು ಡಿಪಾಸಿಟ್ ಕಳ್ಕೊಂಡವನ್ನ ಸೆಲೆಕ್ಟ್ ಮಾಡೋದು ಅಪೂರ್ವ ಇದು ಅಂಥೇಳಿ. ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ನಚ ಪ್ರಮಾಣ ಬಹುತ್ವೇ ದೌರ್ಬಲ್ಯಂ ದಾರ್ಢ್ಯಮೇವ ಹಿ ಬಹುವಾಕ್ಯ ಸಂವಾದೇ ದೃಷ್ಟಂ. ಬಹುವಾಕ್ಯ ಸಂವಾದೇ ದಾರ್ಢ್ಯಮೇವ ದೃಷ್ಟಂ. ಬಹುವಾಕ್ಯ ಸಂವಾದ ಅಂದ್ರೇನು? ಕಾರ್ಯುಲೇಟ್ ಆಗೋದು, ಗೊತ್ತಾಯ್ತಾ? ವಿವಾದ ಅಂದ್ರೇನು? ನೆಗೆಟ್ ಮಾಡೋದು. ಸೊ ಯಾವುದು ಸಪೋರ್ಟಿಂಗ್ ಎಲ್ಲ ಸಂವಾದಿ, ಸಪೋರ್ಟಿಂಗ್ ಆರ್ಗ್ಯುಮೆಂಟ್ಸ್ ಎಲ್ಲ ಸಂವಾದಿಗಳು. ಅದಕ್ಕೆ ವಿರುದ್ಧ ಬಂದ ಮಾತ್ರ ವಿಸಂವಾದಿ ಆಗೋದು. ಪ್ರತ್ಯಕ್ಷ ಭೇದಕ್ಕೆ ಎಲ್ಲ ವಾಕ್ಯಗಳ ಸಂವಾದ ನಿಮ್ಮ ಪ್ರಕಾರನೇ, ಎಲ್ಲ ವೇದಗಳ ಸಂವಾದನೂ ಇದೆ, -5 ಅಷ್ಟೆ. ಲೋಕಕ್ಕೇನೆ ಅಷ್ಟು ಬಹು ಪ್ರಮಾಣ ವಿರುದ್ಧ ತಗೊಂಡ್ರು, ಅದು ಪ್ರತ್ಯಕ್ಷಕ್ಕೆ ವಿರುದ್ಧ ತಗೊಂಡ್ರು ಇಲ್ಲ ಅದಕ್ಕೆ. ಆದ್ದರಿಂದ ಪ್ರಮಾಣ ಅಲ್ಲ. ಇಷ್ಟೆಲ್ಲ ತೋರಿಸಿದಾಗ ವಿವೇಕಿಗಳು ಯಾರು ಒಪ್ಪದೇ ಇರಲಿಕ್ಕಾಗೋದಿಲ್ಲ. ಅಷ್ಟೇ, ಒಪ್ಸೋ ಹಠ ಯಾರಿಗೂ ಬೇಕಾಗಿಲ್ಲ. ವಿಷಯ ಹೇಳೋದಷ್ಟೇ. ಬಸ್ ಹೋಗುತ್ತೆ ಹಚ್ಕೊಂಡು ಕೊಡ್ಬೇಕಂತ ಏನೋ ಅರ್ಥ ಅಲ್ಲ. ಅವ್ರು ಬೇಡನೇ ಬಿಟ್ಬಿಡ್ಬೋದು, ಆ ವಿಚಾರ ಬೇರೆ. ಅದನ್ನು ತಿಳ್ಕೊಂಡ ಪ್ಯೂರ್ ಏನದು ಚರ್ಚೆ ಆಗುತ್ತೆ. ಎಲ್ಲರೂ ಸಬ್ಜೆಕ್ಟಿವ್ ಆದರೆ ಬೈಯೋದಿಗೆ ಇದೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ತಥಾ ಸತಿ ಇವತ್ತು ನ್ಯಾಯಾಧೀಶ ಜಡ್ಜ್ಮೆಂಟ್ ಕೊಡ್ಬೇಕಾದ್ರೆ ಯಾರನ್ನೂ ಬೈಯೋದಿಲ್ಲ. ಏನು ಹೇಳ್ತಾನತ್ತ?
ಇದು ಹೀಗೆ ಇದೆ, ಇದು ತಪ್ಪು ಅಂತ ಹೇಳ್ತಾರೆ, ಅದು ಪ್ರೂವ್ ಆಗಿದೆ, ಆದ್ದರಿಂದ ಈ ಶಿಕ್ಷೆ ಕೊಡ್ತೀವಿ ಅಷ್ಟೇ ಹೊರತು ಕೂಗೋದು ಕಿರಿಚೋದು ಏನು ಮಾಡಬಾರ್ದು. ಆ ಮಾಡಿದ ಅಂದರೆ ಅವ್ರ ಜಡ್ಜ್ಮೆಂಟ್ ವ್ಯಾಲಿಡಿಟಿ ಇಲ್ಲ. ಓ ಏನೋ ಇದೆ ಒಂದು ಮನಸ್ಸಲ್ಲಿ ಕಾಮಾಗಿ ಹೇಳ್ತಾನೆ, ಏನು ಇದೆ ತಪ್ಪಿದೆ. ಅವ್ನು ಹೇಳಬೇಕಾದ್ರೂ ಕೂಡ ಬೈದೇನು ಹೇಳೋದಕ್ಕೆ ಹೋಗೋದಿಲ್ಲ. ನೋಡು ತಪ್ಪು ಮಾಡಿದ್ದೆ, ಶಿಕ್ಷೆ ಇದೆ, ಅನುಭವಿಸ್ಬೇಕಷ್ಟೆ, ಕೊಟ್ಟು ಹೋಗ್ಬಿಡ್ತಾರೆ ಆ ಕಡೆ ಅಷ್ಟೆ. ಅವ್ನ ಕೆಲಸ ಮುಗಿತಲ್ಲಿ. ಅದನ್ನ ಬಿಟ್ಟು ಒಪ್ಕೋತೀಯ ಅಂತಲೂ ಕೇಳಲ್ಲ ಅವ್ರನ್ನ. ಒಪ್ಕೊಂಡು ಅಂತಾನೆ ಬಂದಿರೋದು ಕೋರ್ಟ್ಗೆ ಆತೀಗ. ಈಗಲೂ ಒಪ್ಕೋತೀಯ ಅಂತ ಕೇಳಿದ್ರೆ ಮತ್ತೆ ಬೇರೆ ಹೋಗ್ಬೇಕಾಗುತ್ತೆ. ಒಪ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಪ್ರಮಾಣ ಇದೆ, ಪ್ರೂವ್ ಆಗಿದೆ, ಒಪ್ಕೋಬೇಕಷ್ಟೆ. ನೋಡಿ ಅಲ್ಲಿ ನಾನು ನಿರ್ಲಿಪ್ತವಾಗಿ ಮಾತಾಡ್ತಾನೆ ಅದನ್ನು, ಗೊತ್ತಾಯ್ತು. ಆಗ ಅದಕ್ಕೆ ಮಹತ್ವ ಬರುತ್ತೆ. ನಿರ್ಲಿಪ್ತವಾಗಿ ಮಾತಾಡಬೇಕು, ಆಗ ಆಗ ಜಡ್ಜ್ಮೆಂಟ್ಗೆ ಅರ್ಹತೆ ಬರುತ್ತೆ. ನಾವು ಓದ್ಬೇಕಾದ್ರೆ ಹೇಗೆ ಓದ್ಬೇಕು, ಅದನ್ನು ನಿರ್ಲಿಪ್ತವಾಗಿ ಓದಬೇಕು. ಅದಕ್ಕೆ ಅದರ ಸೌಂಡ್ ಬರೀತಾರೆ. ಯುಕ್ತಿಮೇಲಿಕ ಬರಿತಿರೋದು ನಾನು ನ ಸ್ನೇಹಾತ್ ನಚ ವಿಸ್ನೇಹಾತ್. ನನ್ನ ಮತದಲ್ಲಿ ಪ್ರೀತಿ ಇಟ್ಕೊಂಡು ನಾನು ಬರಲಿಕ್ಕೆ ಹೊರಟಿಲ್ಲ. ನಚ ವಿಸ್ನೇಹಾತ್, ಇನ್ನೊಬ್ಬರ ಮೇಲೆ ದ್ವೇಷ ಇಟ್ಕೊಂಡು ಬರಲಿಕ್ಕೆ ಹೊರಟಿಲ್ಲ. ಗೊತ್ತಾಯ್ತಾ? ನಚ ನ ಸ್ನೇಹ ನಚ ವಿಸ್ನೇಹಾತ್ ಗೊತ್ತಾಯ್ತಾ? ಕೇವಲ ಯಾವುದನ್ನ ಬರೆದಿರೋ ನಾವೀಗ ತತ್ವನಿಶ್ಚಯ ಮಾಡ್ಕೊಂಡು ಯುಕ್ತ್ಯಾಕೃಷ್ಟೇನ ಕೇವಲ ಸರಿಯಾದ ಯುಕ್ತಿಗಳಿಂದ ಯೋಚನೆ ಮಾಡಿ ನೋಡಿದಾಗ ಏನು ಗೊತ್ತಾಗುತ್ತೆ ಅದು ಹೇಳ್ತಿದ್ದೇನೆ ಹೊರತು ಯಾವ ವಿಧವಾದ ಪಕ್ಷಪಾತವೂ ಇಲ್ಲ. ಇದು ಓದ್ಬೇಕಾದ್ರೆ ನಮಗೂ ಇರಬೇಕು, ಬೇರೆಯವರಿಗೆಲ್ಲ. ಈಗ ನಮ್ಮ ಮತ ಅನ್ನೋ ಕಾರಣಕ್ಕೆ ಸರಿ ಅಂತ ಹಠ ಇರಬಾರ್ದು. ಬೇರೆಯವ್ರ ಮತ ಅಂಥೇಳಿ ತಪ್ಪು ಅಂತ ಹೇಳೋ ಒಂದು ಪ್ರಿಜುಡಿಸ್ ಇರಬಾರ್ದು, ಬಯಾಸ್ಡ್ ಮೈಂಡ್ ಇರಬಾರ್ದು. ಸತ್ಯ ಯಾರು ಹೇಳಿದರೂ ಒಪ್ತೇನೆ, ಈ ರೀತಿ ಇದ್ದುಬಿಟ್ರೆ ಅವನು ಎಲಿಜಿಬಲ್ ಜಿಜ್ಞಾಸು ಅನ್ನೋದಾಗ. ಸತ್ಯ ಕೇಳ್ತಿದ್ರೆ ಜಿಜ್ಞಾಸು ಆಗ್ತಾನೆ ಹೊರತು ನಾವು ಬೇಕಾದ ಹೇಳಿದ್ರೆ ಜಿಜ್ಞಾಸು ಆಗೋದಿಲ್ಲ. ರೋಗಿಗೆ ಇಷ್ಟಪಟ್ಟಿದ್ದನ್ನು ಡಾಕ್ಟ್ರ್ ಹೇಳಿದರೆ ರೋಗಿ ಸತ್ತೋಗ್ತಾರೆ ಅಷ್ಟೇ. ಅವ್ನು ನೋಡಪ್ಪ ಇಷ್ಟ ಇರಲಿ ಬಿಡಲಿ, ಇದಕ್ಕೆ ಔಷಧಿ ಇದೆ, ಇಲ್ಲ ಹೋದ್ರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಹೇಳೋದು. ಅದಕ್ಕೆ ಆ ಕೆಲಸ ಮುಗಿತಾತ. ಅವ್ರು ಇಲ್ಲ ಇದು ಹಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ತಗೋ ಹಾಗಿದೆ. ಈ ಭಾವನೆ ಬರದೇ ಹೋದರೆ ಸಿದ್ಧಾಂತ ಪ್ರಸಾರ ಮಾಡೋಕ್ಕಾಗೋದಿಲ್ಲ. ಪ್ರತಿಯೊಂದು ವಿಚಾರದ ಬಗ್ಗೆ ಕೂಡ ಮನೆಯ ವ್ಯವಹಾರಗಳಲ್ಲೂ ಹೇಗಿರಬೇಕು ಅಂದರೆ ವಿಷಯ ಹೀಗೆ. ಅದು ಕಾಮಕ್ರೋಧ ಬಿಟ್ಟು ವ್ಯವಹಾರ ಮಾಡೋದು, ಗೊತ್ತಾಯ್ತಾ? ಕಾಮಕ್ರೋಧ ಬಿಟ್ಟು ವ್ಯವಹಾರ ಹಾಗಿರ್ಬೇಕು. ಪ್ರತಿ ಸರ್ತಿ ಏನಿರುತ್ತೆ ನಮಗೆ ಒಂದು ತೀರ್ಮಾನ ಮಾಡ್ಕೊಂಡ್ಬಿಡೋದು, ಹಠ ಸಾಧಿಸೋದು, ದ್ವೇಷ ಆಗಿ ನೂರಾರು ಕೆಲಸ ಶುರುವಾಗ್ಬಿಡೋದು, ಮಾಡಬಾರ್ದು. ಮುಂದೆ ಹೇಳ್ತಾರೆ ಈ ಹೊಸ ವಿಷಯ ಮೇನ್ ಇದಕ್ಕೆ ಎಂಟರ್ ಆಗ್ತಾರೆ ಈಗ. ನಚ ಪ್ರಮಾಣ ಬಹುತ್ವೇ ದೌರ್ಬಲ್ಯಂ ದಾರ್ಢ್ಯಮೇವ ಹಿ ಬಹು ಸಂವಾಕ್ಯ ಸಂವಾದೇ ದೃಷ್ಟಂ ತಥಾ ಸತಿ ಅಭ್ಯಾಸಾದೇರಪಿ ಅಪ್ರಾಮಾಣ್ಯ ಹೇತುತ್ವಂ ಸ್ಯಾತ್. ಆಗ ಶುರುವಾಯಿತು ಇನ್ನೊಂದು ಆರ್ಗ್ಯುಮೆಂಟ್ ಕೊಡ್ತಾರೆ, ಆಲ್ರೌಂಡ್ ಅಟ್ಯಾಕ್ ಮಾಡ್ತಾರೆ. ಉಪಕ್ರಮ ಉಪಸಂಹಾರ ಅರ್ಥವ ಆಮೇಲೆ ಅಭ್ಯಾಸ ಅಪೂರ್ವತಾ ಫಲ ಅಂತೇಳಿ ತಾತ್ಪರ್ಯ ನಿರ್ಣಾಯಕಲಿಂಗಗಳು ಆರಿದೆ. ಅಭ್ಯಾಸ ಅಂಬೋದು ಏನದೊಂದು ತಾತ್ಪರ್ಯ ನಿರ್ಣಾಯಕಲಿ. ಅಭ್ಯಾಸ ಶಬ್ದಕ್ಕೆ ಏನು ಗೊತ್ತು? ಅಭ್ಯಾಸ ಮಾಡು ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಏನರ್ಥ ಅದಕ್ಕೆ? ರಿಪೀಟ್ ಮಾಡು ಅಂತ ಅರ್ಥ. ಬನ್ನಿ ಇದೊಂದು ಅಭ್ಯಾಸ. ಕಂಡಾಗ ಹೇಳಿದ್ದ, ಲೆಟ್ರ್ ಬರೋದು ಹೇಳಿದ, ಮತ್ತು ಯಾರ ಕೈಲೂ ಹೇಳಿ ಕಳಿಸ್ದ, ಅದು ಪುನರುಕ್ತಿ ಅಲ್ಲದು. ಏನದು? ಅಭ್ಯಾಸ. ಅಭ್ಯಾಸ ಇದ್ದಾಗ ಏನಂತ ಕರೀತಾರೆ ಅದಕ್ಕೆ? ತಾತ್ಪರ್ಯ ಅಂತ ಕರೀತಾರೆ. ಯಾವುದ್ರಲ್ಲಿ ಅಭ್ಯಾಸ ಇದೆ ಭಾರಿ ತಾತ್ಪರ್ಯ ಇದೆ. ಒಂದು ಪತ್ರ ಬಂದಿರುತ್ತೆ, ಎಲ್ಲ ಮಂದಿ ಯೋಗಕ್ಷೇಮ ಎಲ್ಲ ಬರೆದಿರ್ತಾನೆ. ಎಲ್ಲರೂ ಕೇಳ್ತಾರೆ ಏನು ಬರೀರಿ ಅಂತ ಕೇಳ್ತಾರೆ. ಇವರೆಲ್ಲ ಯೋಗಕ್ಷೇಮ ಅದೆಲ್ಲ ಯಾರಿಗೆ ಹೇಳೋಕ್ಕೆ ಹೋಗೋದಿಲ್ಲ. ನನಗೆ ಅವತ್ತು ಇಷ್ಟು ದುಡ್ಡು ವಾಪಸ್ ಕೊಡಬೇಕಂತೆ, ಅಷ್ಟೇ ಮೇನ್ ಪಾಯಿಂಟ್. ಅವತ್ತು ಕೊಟ್ಟಿದ್ರಲ್ಲ ಇವತ್ತು ವಾಪಸ್ ಕೊಡಬೇಕಂತೆ, ಕೊಡಿ PS ಬರೆದಿರ್ತಾರೆ, ಆದಷ್ಟು ಬೇಗ ಕೊಡಬೇಕು ಅಷ್ಟೇ. ಉಳಿದೆಲ್ಲ ಹೇಳೋದಿಲ್ಲ. ಅದೇ ಮಹಾ ತಾತ್ಪರ್ಯ ಅಭ್ಯಾಸ. ನಿಮ್ಮ ಪ್ರಕಾರ ಏನಾಗುತ್ತದು ಅಭ್ಯಾಸ? ಹೋಗಿ ನಿಮ್ಮ ಪ್ರಕಾರ ಸಿಂಪಲ್ ಆರ್ಗ್ಯುಮೆಂಟ್. ನೀವು ಹೇಳಿದ್ದನ್ನು ಮತ್ತೆ ಹೇಳಿದರೆ ಅದು ಸರಿಯಲ್ಲ ಅಂತ ಹೇಳಿದರೆ ತಾನೇ. ತತ್ವಮಸಿ ಎಷ್ಟು ಸರ್ತಿ ಬಂದಿದೆ ಗೊತ್ತಾ? 9 ಸರ್ತಿ ಬಂದಿದೆ ಕಂಟಿನ್ಯೂಸ್ ಆಗಿ. ಆತ್ಮ ತತ್ವಮಸಿ ಶ್ವೇತ, ಆತ್ಮ ತತ್ವಮಸಿ ಶ್ವೇತ. ನಿಮ್ಮ ಅರ್ಥ ಏನದಕ್ಕೆ? ನೀನು ಬ್ರಹ್ಮ ಅಂತೇಳಿ 9 ಸರ್ತಿ ಹೇಳಿದ್ರೆ ತಪ್ಪದು, ನೀನು ಅಲ್ಲ ಅಂತಲೇ ಪ್ರೂಫ್ ಆಗಿ ರಿಪೀಟ್ ಆಗುತ್ತಲ್ಲ. ನೀನು ಅಲ್ಲ ಅಂಬೋದು ಹೊಸದು, ನೀನು ಹೌದು ಅಂಬೋದು 9 ಸರ್ತಿ ಹೇಳಿದ್ದು, ಆದ್ದರಿಂದ ಹೋಯ್ತಲ್ಲಿ. ಅಂದರೆ ಎಷ್ಟು ಇದು ಕಾಣಿಸುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳೋದು ಎಷ್ಟೆಲ್ಲ ಇರೋದು. ಇಲ್ಲ ರಿಪಿಟೇಷನ್ ಅಂಬೋದು ಪ್ರಮಾಣ ಅಲ್ಲ ಅಂತಾಗಿದ್ದರೆ ನೀವು ಎಲ್ಲ ಮೀಮಾಂಸಾ ಶಾಸ್ತ್ರ ಒಪ್ಕೊಂಡಿದೆ. ಅಭ್ಯಾಸ ಅಂಬೋದು ಪ್ರಮಾಣ, ಅರ್ಥ ಆಯ್ತಾ? ಆವೃತ್ತಿ ಅಸಕೃತ ಉಪದೇಶಾತ್ ಅಂತ ಹೇಳ್ತಾರೆ. ಅಂದಮೇಲೆ ಮತ್ತೆ ಹೇಳಿದರೆ ತಾತ್ಪರ್ಯ ಇದೆ ಅಂತ ಅರ್ಥ. ಅಭ್ಯಾಸ ಶಬ್ದದ ಅರ್ಥನೇ ಅದು. ಅಭ್ಯಾಸ ಮಾಡು 10 ರೈಟ್ 10 ಟೈಮ್ಸ್ ಅಂತ ಅಭ್ಯಾಸ ಮಾಡು ಅಂತ ಅರ್ಥ. ಗೋ ಆನ್ ರಿಪೀಟಿಂಗ್ ಅದನ್ನ ಹೇಳೋದಕ್ಕೆ ಹೇಳ್ತಾ. ಯಾವುದಕ್ಕೆ ಅರ್ಥ ಏನೇನಿರಲಿ, ಒಟ್ಟು ಮತ್ತೆ ಹೇಳಿದ್ರೆ ಏನರ್ಥ? ಕನ್ಫರ್ಮ್ಡ್ ಅಂತ. ಮತ್ತೆ ಒಂದೇ ಸರ್ತಿ ಹೇಳಿದ್ದಾರೆ ಹೋಗೋದಿಲ್ಲ ಅಂತ ಹೇಳಿರ್ತಾರೆ, ಒಂದು ಸರ್ತಿ ಹೇಳಿದ್ದಾರೆ ಹೋಗೋದಿಲ್ಲ, ಮತ್ತೆ ಕರೆಯೋದು. ಕೆಲವು ಇಂಪಾರ್ಟೆಂಟ್ ಪ್ರೋಗ್ರಾಮಿಗೆ ಅನೇಕ ಸರಿ ರಿಪೀಟ್ ಮಾಡ್ತಿರ್ತಾರೆ ಅವ್ರು. ಮೊದಲು ಬೋರಲ್ಲಿ ಹೇಳೋದು, ಮತ್ತೆ ಇನ್ನೊಂದು ಸರ್ತಿ ಒಬ್ಬರು ಹೇಳೋದು, ಮತ್ತೆ ಬರೆಯೋದು, ಇನ್ವಿಟೇಷನ್ ಕಳಿಸೋ ಬಂತ ಅಂತ ಮತ್ತೆ ಕೇಳೋದು,
ಯಾವಾಗ ಬರುವ ಎಲ್ಲ ಆಗಲೇಬೇಕು ಅಂತ ಹಠ ಇದ್ದರೆ ಅಷ್ಟು ಮಾಡ್ತಾರೆ. ಕ್ಯಾಶುವಲ್ ಆಗಿದ್ದರೆ ಇವ್ರು ಹೋದ್ರೆ ಕರೆದಿದ್ದ ಅಂತ ಕೇಳಿಬಿಟ್ರೆ ಬೋಧೋದು ಕಥೆಯಲ್ಲಿ. ಒಂದು ಸತ್ಯ ಅವರೇ ಮರ್ತು ಬಿಟ್ಟಿದ್ರೆ ಕತೆ ಬೋಧೋದು. ಹಾಗಾಗಬಾರ್ದು. ಇಲ್ಲೇ ತಗೊಂಡು ತತ್ವಮಸಿ ಇತಿ ನವಕೃತ್ವ ಅಭ್ಯಾಸ 9 ಸತ್ ಹೇಳಿರ್ಬೇಕಾದ್ರೆ ನಿಮಗೆ ಅವೇದಾರ್ಥ ಹೊರಟೈತಲ್ಲ ಅಲ್ಲಿಗೀಗ. ಅಭ್ಯಾಸಾದಿ ಅನುವಾದಕತ್ವೇನ ಅಪ್ರಾಮಾಣ್ಯಂ ಸ್ಯಾತ್ ಪ್ರಥಮ ವಾಕ್ಯೇನೈವ ಏನಾಗಿದೆ ಅಸಿದ್ಧ ಸೇರಬೇಕದು. ತದರ್ಥಂ ಅಪರಮಿತ್ಯುಕ್ತೆ ಪ್ರತ್ಯಕ್ಷಾದಿನ ಭೇದೋ ಏನ ಅನಿಶ್ಚಿತಃ ತದರ್ಥಂ ಅಪರಂ ವಾಕ್ಯಮಿತಿ ಉತ್ತರಂ. ತಸ್ಮಾತ್ ಬಹುಪ್ರಮಾಣ ಸಂವಾದಿತ್ವೇ ಪ್ರಾಬಲ್ಯಮೇವ. ಪ್ರಥಮ ವಾಕ್ಯೇನೈವ ಸಿದ್ಧಂ ಅಷ್ಟು ಮುಂದೆ ನೆನಬೇಕಿಲ್ಲ. ತದರ್ಥಂ ಅಪರಮಿತ್ಯುಕ್ತೆ ಪ್ರತ್ಯಕ್ಷಾದಿನ ಭೇದ ಏನ ಅನಿಶ್ಚಿತಃ ತದರ್ಥಂ ಅಪರಂ ವಾಕ್ಯಮಿತಿ ಉತ್ತರಂ. ತಸ್ಮಾತ್ ಬಹುಪ್ರಮಾಣ ಸಂವಾದಿತ್ವೇ ಪ್ರಾಬಲ್ಯಮೇವ. ವಂಶತತ್ವ ಯಾಕೆ ಹೇಳ್ತಾರೆ ಅಂದರೆ ಒಂದೊಂದು ವಿಷಯ ಹೊಸದರ್ಥ ಹೇಳ್ಬೇಕಾದ್ರೆ ಹೊಸ ಹೊಸ ವಿಷಯ ಕೊಟ್ಟು 9 ಸತ್ ಬಂದಿರೋದು ಭೇದನೆ. ಡಿಫರೆಂಟ್ ಆ್ಯಂಗಲಿಂದ ಅದು ಭೇದ ಅಂತ ಹೇಳ್ತಾ ಹೋಗ್ತಾರೆ. ನಿಮ್ಮಲ್ಲಿ ಹಾಗಲ್ಲ, ಇರೋದು ಒಂದೇ ಅಭೇದ. ಡಿಫರೆಂಟ್ ಆ್ಯಂಗಲ್ ಪ್ರಶ್ನೆನೇ ಇಲ್ಲ ಅಲ್ಲಿ. ನಿಮ್ಮ ಪ್ರಕಾರ ರಿಪೀಟ್ ಮಾಡಬಾರದು ಬೇರೆ ಇದೆ ನಿಮಗೀಗ ಗೊತ್ತಾಯ್ತು. ಬೇರೆ ಪ್ರಮಾಣ ಸಿದ್ಧವಾದದ್ದನ್ನು ಹೇಳಿದರೆ ಅನುವಾದಕ್ಕಂತ ಕರೆಯೋನು. ಅದೇ ವಾಕ್ಯ 20 ಸತ್ ಹೇಳಿಬಿಟ್ರೆ ಅನುವಾದಕ್ಕಾಗಬೇಕಲ್ಲ. ಆದ್ದರಿಂದ ಸರಿಯಲ್ಲ. ಇಷ್ಟೆಲ್ಲ ಇಷ್ಟು ಹೇಳಬೇಕಾದ್ರೆ ಆಚಾರ್ಯರು ಎಷ್ಟು ಕಾಂಪ್ಯಾಕ್ಟ್ ಇದೆ ಆ ವಿಷಯ ವರ್ಣನೆ ಮಾಡ್ತಾ ಹೋದಂತೆ ಅರ್ಥ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಚೆಕ್ ಬರೆಯೋರು ಒಂದು ಪುಟ ಚೆಕ್ ಯಾರು ನೋಡಿದ್ದಾರೆ, ಒಂದು ಪೇಜ್ ಚೆಕ್ ಬರೀತಾರೆ ಯಾರು, ಏನಿರುತ್ತೆ ಅಲ್ಲಿ ಡೇಟು ನೇಮು ಅಮೌಂಟು ಕಚ್ಚ ಇದು ಮುಗಿದೋಯ್ತು. ಅಷ್ಟಕ್ಕೆ ಎರಡ ಮಾಡ್ತಿರ್ತಾರೆ. ಇಡೀ ಒಂದು 2-5-6 ಪ್ಯಾರ ಬಾರಿ ಬೇಕಾದವರು ಇವರು, ತುಂಬ ಒಳ್ಳೆಯವರು, ಯಾವುದೇ ಕೆಲಸಕ್ಕೆ ಕೇಳ್ತಾ ಇದ್ದಾರೆ, ಅದು ಚೆಕ್ ಈಗ ಯಾತಕ್ಕೆ ಕೊಡ್ತೀವಿ ನಾವೇನು ಮಾಡೋಣ ಅಂತ ತಗೊಂಡು ದುಡ್ಡಿಟ್ಟಿಯೇ ತೊಗೋತೀವಿ ಅಷ್ಟೇ. ಅದನ್ನು ಅರ್ಥ ಮಾಡಿಕೊಂಡ್ರೆ ಪ್ರಿಸಿಷನ್ ಹೇಗಿರ್ತದೆ ನೋಡಿ. ಪ್ರಿಸಿಷನ್ ಇಷ್ಟೇ, ಬೇರೆ ಇವರಿಗೆ ದುಡ್ಡು ಕೊಡಬೇಕು ಅವೆಲ್ಲ ಏನೂ ಇಲ್ಲ. ಪೇ ಅದು ಬರೆದಿರ್ತಾನೆ, ಪೇ ಅಷ್ಟೇ. ಅದು ಆ್ಯಕ್ಯುರಸಿ ಇರೋದು. ಅದು ಬ್ರಹ್ಮಸೂತ್ರ ಇರೋದು ಆ ಟೈಪ್ ಇರುತ್ತೆ. ಸ್ವಲ್ಪ ಎಕ್ಸ್ ಮಾಡಿದ್ರೆ ಭಾಷ್ಯ ಆಗುತ್ತೆ, ಇನ್ನು ಎಕ್ಸ್ ಮಾಡಿದ್ರೆ ಟೀಕಾ ಆಗುತ್ತೆ ಅಷ್ಟೇ ಹೊರತು ಬೇರೆದು ಕನ್ಫ್ಯೂಸ್ ಮಾಡಿದರೆ ಆಗಬಾರ್ದು. ವ್ಯಾಖ್ಯಾನಗಳೆಲ್ಲ ಕ್ಲಾರಿಟಿ ಕೊಡ್ತಾ ಹೋಗ್ಬೇಕು. ಕನ್ಫ್ಯೂಷನ್ ಮಾಡ್ತಾ ಹೋಗ್ಬಿಟ್ರೆ ಏನು ಅರ್ಥನೇ ಇಲ್ಲ. ಹಾಂ, ಇಲ್ಲೇ ಹೇಳ್ತಾರಲ್ಲ, ಈಗ ಇಲ್ಲೂ ಹೇಳ್ತಾರೆ, ಆಧಾರ ಕೊಡ್ತಾರೆ. ಅದು ಬುದ್ಧಿಮತ್ತೆ ಹೇಳೋದಕ್ಕೆ ಕಾರಣ ಅಂತ ಹೇಳಿದ್ರೆ ಗಟ್ಟಿ ಆಗಲಿ ಅಂತ ಹೇಳಿ. ಇದಿಷ್ಟು ಅದೇ ನೆಕ್ಸ್ಟ್ ವಿಷಯ ಅದೇ ಈಗ. ಅತಃ ತಸ್ಮಾತ್ ಬಹುಪ್ರಮಾಣ ಸಂವಾದಿತ್ವೇ ಪ್ರಾಬಲ್ಯಮೇವ. ಅತಃ ಸರ್ವಪ್ರಮಾಣ ವಿರುದ್ಧತ್ವ ತನ್ನ ಅಭೇದೇ ತಾತ್ಪರ್ಯಂ ವಾಕ್ಯಸ್ಯ. ಹೀಗೆ ಮೊದಲೇನು ಹೇಳಿದ, ವೇದ ಒಪ್ಪೋದಿಲ್ಲ ಅಂತ ಶುರು ಮಾಡಿದ್ದ. ವೇದ ಒಪ್ಪಿಸಿ ಎಲ್ಲ ಆಯಿತು. ಕೊನೆ ಸ್ಟೇಜಲ್ಲಿ ಏನು ಮಾಡಿದೆ, ಎಲ್ಲ ಒಪ್ತೀವಿ, ಭೇದ ಮಾತ್ರ ಒಪ್ಪೋದಿಲ್ಲ ಅಂತ ಹೇಳಿದ್ದ. ಈಗ ಏನು ಮಾಡಬೇಕಾಯ್ತು, ಈಗ ಅತಃ ಸರ್ವಪ್ರಮಾಣ ವಿರುದ್ಧತ್ವ ತನ್ನ ಅಭೇದೇ ತಾತ್ಪರ್ಯಂ ವಾಕ್ಯಸ್ಯ. ಎಲ್ಲ ಒಪ್ಪಿದ್ದೇವೆ, ನೀವು ಭೇದ ಹೇಳ್ತೀರಿ ಅಭೇದ ಹೇಳ್ತೀವಿ ಅಂತ ಹೇಳಿದರೆ ಅಲ್ಲ ಅಂತ ಇಷ್ಟೆಲ್ಲ ಕಾರಣ ಏನೇನು ಕೊಟ್ಟಿದ್ರೋ ಅಷ್ಟಕ್ಕೂ ಉತ್ತರ ಕೊಟ್ಟು. ಕಿಂತು ವಿಷ್ಣೋ ಸರ್ವೋತ್ತಮತ್ವೇವ ಮಹಾತಾತ್ಪರ್ಯಂ ಸರ್ವಾಗಮಾನ. ಸರ್ವ ಆಗಮಗಳಿಗೂ ಕೂಡ ವಿಷ್ಣು ಸರ್ವೋತ್ತಮತ್ವದಲ್ಲೇ ತಾತ್ಪರ್ಯ ಇದೆ ಹೊರತು ಬೇರೆ ಅಲ್ಲ. ಇದು ಸಿದ್ಧಾಂತ. ಭಾಷೆ ತುಂಬ ರಿಪೀಟ್ ಮಾಡ್ತಾ ಹೋಗ್ತಾರೆ. ಇದನ್ನು ವಿಷ್ಣು ತತ್ವದಲ್ಲಿ ಹೆಸರಿಟ್ಟಿರೋದರಿಂದ ರಿಪೀಟ್ ಮಾಡ್ತೀವಿ. ವಿಷ್ಣು ಸರ್ವೋತ್ತಮತ್ವೇವ ಮಹಾತಾತ್ಪರ್ಯಂ ಸರ್ವಾಗಮಾನ. ಈ ರೀತಿ ಕೊನೆಯ ವಾಕ್ಯನೂ ಇದೆ ಇದರಲ್ಲಿ. ಮೊದಲನೇ ಪರಿಚಯದ ಕೊನೆಯ ವಾಕ್ಯ ಅದೇನೆ, ಸದಾಗಮೇಕ ವಿಜ್ಞೇಯ. ಹಾಂ, ಎಲ್ಲಿ ಸಿಗುತ್ತೆ ಅಂದರೆ ಈಗ ಗ್ರಂಥಲ್ಲಿ ಸಿಗುತ್ತೆ, ಇದರಲ್ಲಿ ಸಿಗುತ್ತೆ, ಆಚಾರ ಗ್ರಂಥಲ್ಲಿ ಸಿಗುತ್ತೆ, ಚಂದೋಗ್ಯ ಭಾಷೆಯಲ್ಲಿ ಇಲ್ಲೇ ಬರ್ತದೆ. ಅಷ್ಟಕ್ಕೂ ಸೇರ್ತಾರೆ. ಇದು ಮುಂದೆ ಶುರುವಾಗದೇ ಅದು. ಮತ್ತು ಅಷ್ಟಕ್ಕೂ ಹೇಗೆ ಅರ್ಥ, ವಾಕ್ಯ ಏನಿದೆ, ಅರ್ಥ ಏನಾಗುತ್ತೆ, ಭೇದಕ್ಕೆ ಸರಿಯಾಗಿ ಕೂಡುತ್ತೆ, ಅಭೇದ ಹೆಸರು ಕೂಡ ಇಲ್ಲ ಅನ್ನೋದನ್ನು ಇಲ್ಲೇ ಹೇಳ್ತಾ ಹೋಗ್ತಾನೆ ಡೀಟೇಲಾಗಿ. ಅದು ಬಂದಿರೋದು ಛಾಂದೋಗ್ಯದೊಳಗೆ, ಮತ್ತು ಅಲ್ಲಿ ಭಾಷೆಯಲ್ಲಿ ಹೇಳಿದ್ದಾನೆ. ಅದು ಆ ಡಿಸ್ಕಷನಲ್ಲಿ ಇಲ್ಲಿ ಅಲ್ಲಿ ಬರೀ ಅರ್ಥ ಹೇಳ್ಬಿಡ್ತಾರೆ. ಈ ಡಿಸ್ಕಷನಲ್ಲಿ ಇಲ್ಲಿ ಮಾಡ್ತಾರೆ, ಅನುವ್ಯಾಖ್ಯಾನದಲ್ಲೂ ಮಾಡ್ತಾರೆ. ಹಾಂ ಹೌದು, ಅವ್ರು ಹೇಳೋದು ಹೌದು. 9 ಸಲ ಅಭೇದನ ಹೇಳುತ್ತೆ ಅಂತ ಹೇಳಿ. ಹೌದು ಹೌದು ಹೌದು, 9ಕ್ಕೂ ಅಭೇದ ಅರ್ಥನೇ ಹೇಳ್ತಾನೆ. ಮತ್ತು 9 ಸಲ ಹೇಳಿದ ಮೇಲೆ ಹೇಳೋದ್ರಲ್ಲೇ 9 ವೆರೈಟಿ ಭೇದ ಇದ್ದಾಗ ಅಭೇದ ಆಗಿರ್ತದ. ಹೇಳೋದ್ರಲ್ಲೇ ಭೇದ ಇದೆ ಫಸ್ಟ್. ಅದು ಗೊತ್ತಾಯ್ತಾ? ಎಷ್ಟೋ ಸತಿ ನಾವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಜಿಲೇಬಿ ಜಾಂಗೀರುಗಳು ಸಾಮಾನ್ಯವಾಗಿ ನೋಡಿದ ತಕ್ಷಣ ದೂರದ ನೋಡಿದ್ರೆ ಎರಡು ಒಂದೇ ಕಂಡ ಕಾಣೋದು. ಬೇಡ, ಹತ್ತಿರ ದೊಡ್ಡದ ಓ ಇಲ್ಲ ಹಾಕಿ ಅಂತ ಬೇಡ ಅನ್ನೋ ಈಗ ಹಾಕಿ ಅದು ಅಕಸ್ಮಾತ್ ಬೇಡ ಅಂದ್ಬಿಟ್ರೆ ಅವ್ನು ಹೋಗ್ಬಿಟ್ಟಿರ್ತಾರೆ. ಕರಿಯೋದೇ ಬಾ ಅಂತೇಳಿ ಅವ್ನು ಬರೆದ್ರೆ ಹೋಗ್ಬಿಡ್ತಾರೆ. ಅವು ಆಮೇಲೆ ದಾರಿ ಹಾಕಿ ಬಿಡ್ತಾರೆ, ಮಿಸ್ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳಿ. ಹಾಗಾಗುತ್ತೆ.
ಸರ್ವೋತ್ತಮತ್ವೇವ ಮಹಾತಾತ್ಪರ್ಯಂ ಸರ್ವಾಗಮಾನಂ ತಥಾ ಚ ಉಕ್ತಂ ಭಗವತಾ. ಇವತ್ತು ಇದು ದೈವಮೋ ಪುರುಷೋಲೋಕೆ ಈ ವಾಕ್ಯಗಳು ಪುರುಷೋತ್ತಮ ಅಂತಲ್ಲ, 5 ಶ್ಲೋಕನೂ ಕೊಟ್ಟು ಮಾಡ್ತಾರೆ. 15ನೇ ಅಧ್ಯಾಯದ ಕೊನೆ 20 ಶ್ಲೋಕ ಇರೋದು, ಅದರಲ್ಲಿ ಕೊನೆ 5 ಈ ವಿಷಯ ಬರೋದು. ತಥಾ ಚ ಉಕ್ತಂ ಭಗವತಾ, ಅದು ಭಗವದ್ಗೀತೆ ಆದ್ದರಿಂದ ಭಗವತಾ ಅಂತಲೇ ಹೇಳ್ತಾರೆ. ಕೃಷ್ಣೇನ ಅಂತ ಹೇಳಲಿಲ್ಲ, ಭಗವತ ಅಂತಲೇ ಹೇಳಿದ್ರು. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ. ಆಮೇಲೆ ಯೋ ಲೋಕತ್ರಯಮಾವಿಶ್ಯ ವಿವರ್ತವ್ಯೇ ಈಶ್ವರ ಇತ್ಯಾದಿಯಾಗಿ ಮುಕ್ತಾಯ ಮಾಡ್ತಾರೆ. ನಾಳೆ ದಿವಸ ಅದು ನೋಡೋಣ. ಮುಂದೆ ಕೆಲವೆಲ್ಲ ಭಾಳ ಸಿಸ್ಟಮೆಟಿಕ್ಕಾಗಿ ಓದ್ತಾ ಹೋದಾಗ ಎಷ್ಟು ವಿಷಯ ಗೊತ್ತಾಗುತ್ತಾ ನೋಡೋದು. ಒಂದು ಕೆಲವು ಅಷ್ಟೇ ಒಂದು ಪ್ರಕರಣ ಆಗಿಬಿಡುತ್ತೆ, ಆ ಭಾಗನೇ ಸಪ್ರೇಟ್ ಓದ್ಕೊಂಡ್ಬಿಡುವು. ಎಲ್ಲ ಸೇರಿಸಿ 100 ಪ್ರಕರಣ ಮಾಡೋದು ಬರುತ್ತೆ. ಅಷ್ಟೊಂದೇ ವಿಷಯ ಅದು. ಅಷ್ಟಕ್ಕಷ್ಟೇ ಸರಿಯಾಗಿ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಮುಂದೆ ದಾರಿ ತಪ್ಪೋ ಚಾನ್ಸೇ ಇಲ್ಲ. ಆ ರೀತಿ ಬರೋದು.